ಒಳಸುಳಿಗೆ ಸ್ವಾಗತ. ನಾನು ಹಬೀಬ್ ದಡ್ಡಿ. ಇನ್ನೂ ಇಬ್ಬರು ಮಂತ್ರಿಗಳ ಸೆಕ್ಸ್ ಸಿಡಿ ಇದೆಯಂತೆ. ಇಡಿಯವರು ಇಬ್ಬರು ಮಂತ್ರಿಗಳಿಗೆ ನೋಟಿಸ್ ನೀಡಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯನವರು ಅಪ್ಸೆಟ್ ಆಗಿದ್ದಾರಂತೆ. ದಿನವಿಡೀ ಈ ತರಹದ ವದಂತಿಗಳದ್ದೇ ಕಾರಬಾರ ಆಗ್ಬಿಟ್ಟಿದೆ. ಈ ಅನುಮಾನಗಳನ್ನೆಲ್ಲ ಕ್ಲಿಯರ್ ಮಾಡೋರು ಯಾರು ಅನ್ನೋಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಜನರನ್ನ ಉದ್ದೇಶಿಸಿ ಮಾತನಾಡುವ ನೈತಿಕ ಧೈರ್ಯ ಸಿಎಂಗೆ ಇಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಎದ್ದು ನಿಂತಿದೆ. ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಚಕಾರ ಎತ್ತುತ್ತಿಲ್ಲ. ಒಂದು ರೀತಿಯ ಶೂನ್ಯ ಆವರಿಸಿದ. ಸಿಡಿ ಬಗ್ಗೆ ಮಾತನಾಡುತ್ತಿರುವ ಪಾರ್ಟಿಯ ಕಾರ್ಯಕರ್ತರನ್ನ ಸರ್ಕಾರ ಯಾಕೆ ಸಂಪರ್ಕಿಸ್ತಿಲ್ಲ, ಮತ್ತೆ ಅವರ ಸಲಹೆಯನ್ನ ಯಾಕೆ ಕಡೆಗಣಿಸ್ತಾ ಇದೆ ಅಂತ. ಮಂತ್ರಿಗಳ ಸಿಡಿ ಸರ್ಕಾರಕ್ಕೆ ಕೊಡು ಇಲ್ಲವೇ ಹಗುರ ಮಾತು ನಿಲ್ಲಿಸು ಎಂಬ ಎಚ್ಚರಿಕೆಯನ್ನ ಸಿಎಂ ಯಾಕೆ ನೀಡ್ತಿಲ್ಲ ಅನ್ನುವಂಥದ್ದು. ಅದು ರಾಜಶೇಖರ್ ಆಗಿರ್ಬೋದು. ವದಂತಿ ಹಬ್ಬಿಸಿರುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೂಡ ಯಾಕೆ ಕೊಡ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಹುಟ್ಕೊಂಡಿದೆ. ಇವರ ಮೌನ, ಅವ್ರು ಮಾಡ್ತಿರ್ತಕ್ಕಂಥ ಅಥವಾ ಈಗೆಲ್ಲ ಏನ್ ಇನ್ನೊಂದಿಬ್ರು ಶಾಸಕರ ಸಚಿವರ ಸಿಡಿ ಇದೆ ಅಂತ ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಮಾಡಿದ್ದಾರೆ ಅನ್ನುವಂಥದ್ದು ಇವರು ಒಪ್ಕೊಂಡ್ ಬಿಡ್ತಿದಾರಾ ಅಂತ. ಆಪ್ತ ಮಿತ್ರರಿಂದಾಗಿಯೇ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬರ್ತಾ ಇದೆಯಾ ಅನ್ನುವಂಥದ್ದು ಕೂಡ ಇವತ್ತು ಮತ್ತೆ ಮತ್ತೆ ಚರ್ಚೆಗೆ ವಸ್ತು ಆಗ್ತಾ ಇದೆ. ಅಬಕಾರಿ ಸಚಿವ ಎಚ್.ಐ. ಮೇಟಿ ಕಾಮಕೇಳಿ ಸಿಡಿ ಬಿಡುಗಡೆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ರಾಜೀನಾಮೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಮೇಟಿ ಆಟ ಸಿಡಿ ಬಿಡುಗಡೆ ಮಾಡಿದ ರಾಜಶೇಖರ್ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಮೇಟಿ ಅವರಿಂದ ಕೇವಲ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದ್ರೆ ಸಾಲದು, ಶಾಸಕ ಸ್ಥಾನಕ್ಕೂ ಮೇಟಿಯಿಂದ ರಾಜೀನಾಮೆ ಪಡಿಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಅಲ್ಲದೆ ಇನ್ನು ಇಬ್ಬರು ಸಚಿವರು ಮತ್ತು 3 ಶಾಸಕರ ಬಗ್ಗೆ ನನ್ನ ಬಳಿ ಈ ರೀತಿಯ ಅಕ್ರಮ ಲೈಂಗಿಕ ಚಟುವಟಿಕೆ ಮಾಡಿರ್ತಕ್ಕಂಥ ದಾಖಲೆಗಳು ಇವೆ ಅನ್ನುವಂಥ ಧಮಕಿಯನ್ನು ಕೂಡ ಹಾಕಿದ್ದಾರೆ. ಶೀಘ್ರದಲ್ಲೇ ಎಲ್ಲರ ಭ್ರಷ್ಟಾಚಾರವನ್ನ ನಾನು ಬಯಲು ಮಾಡ್ತೇನೆ, ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕೇಸ್ನ ನೈತಿಕ ಜವಾಬ್ದಾರಿಯನ್ನ ಪರಮೇಶ್ವರ್ ಹೊರಬೇಕಾಗಿದೆ. ಎಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯನವರೇ ಹೊಣೆ ಆಗ್ತಿದ್ದಾರಾ ಅನ್ನುವಂಥದ್ದು ಕೂಡ. ನವದೆಹಲಿಯಲ್ಲಿ ರಾಜಶೇಖರ್ ಮುಲಾಲಿ ಈ ಕುರಿತಂತ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಒಬ್ಬ ಮಂತ್ರಿ ನನ್ನ ಟಾರ್ಗೆಟ್ ಅಲ್ಲ, ಇಡೀ ವ್ಯವಸ್ಥೆ ಶುದ್ಧವಾಗಬೇಕು ಅನ್ನುವಂಥ ಮಾತನ್ನ ರಾಜಶೇಖರ್ ಮುಲಾಲಿ ಹೇಳಿದ್ದಾರೆ. ಕರ್ನಾಟಕಕ್ಕೆ ಅವಮಾನವಾಗಿದ್ದರೆ ಅದಕ್ಕೆ ಸಿಎಂ ಅವರೇ ನೇರ ಹೊಣೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಹಾಗೂ ಭ್ರಷ್ಟಾಚಾರ ವಿರೋಧ ಹೋರಾಟಗಾರ, ಅಣ್ಣಾ ಫೌಂಡೇಶನ್ನಿನ ಅಧ್ಯಕ್ಷ. ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಏನೇನ್ ಬೆಳವಣಿಗೆಗಳು ನಡೆದವು, ಯಾವ ಹಂತಕ್ಕೆ ಹೋಗಿತ್ತು, ಏನಾಗಿದೆ ಅಂತ ಹೇಳಿ ಇಡೀ ರಾಜ್ಯದ ಜನ ನೋಡ್ತಾ ಇದ್ರು. ನನಗೆ ಕನಿಷ್ಠ ಒಂದು ಭೇಟಿಗೆ ಅವಕಾಶ ಕೊಟ್ಟು ಏನ್ ಸಮಸ್ಯೆ ಇದೆ, ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಕೇಳಕ್ಕೆ ಅವ್ರಿಗೆ ಒಂದು ವ್ಯವಧಾನ ಇರಲಿಲ್ಲ. ಏನ್ ನಡೀತಿದೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇಲ್ಲ. ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ಸಾಮಾಜಿಕ ಕಾರ್ಯಕರ್ತ. ರಾಜ್ಯದ ಹಿತಾಸಕ್ತಿ ಮುಖ್ಯ, ಯಾರೂ ವಿರೋಧಿಗಳಿಲ್ಲ ನನಗೆ. ಇದೇನು ಘಟನೆ ನಡೆದಿದೆಯಲ್ಲ, ನಿನ್ನೆ ಮೊನ್ನೆ ಇನ್ನು 2 ದಿನ ಹಿಂದೆ ಏನ್ ನಡೀತಲ್ಲ, ಇದು ಅದಕ್ಕೆ ಅವರೇ ಒಂದು ಸೂಕ್ಷ್ಮವಾಗಿ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿತ್ತು. ನಾನು ಫ್ರಮ್ ದ ಡೇ ಒನ್ನಿಂದ ಹೇಳ್ತಾ ಇದು ರಾಜಶೇಖರ್ ಮುಲಾಲಿ ಅವರ ನವದೆಹಲಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ, ಪತ್ರಿಕಾ ಹೇಳಿಕೆಗಳು ಬಹಳ ಆಶ್ಚರ್ಯ ಹುಟ್ಟಿಸ್ತಾ ಇದೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯ ಕಡೆಗೆ ಸಾಗಬೇಕಾಗಿರ್ತಕ್ಕಂಥದ್ದು. ಯಾವ ಆರೋಪಗಳನ್ನ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಅಧಿಕಾರವನ್ನು ಹಿಡಿತು, ಆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಚುನಾಯಿತ ಜನಪ್ರತಿನಿಧಿಗಳೇ, ಮಂತ್ರಿಗಳೇ ಈ ತರದ ಒಂದು ಕೆಲಸಕ್ಕೆ ಎಳೆದು ಬಿಡ್ತಾ ಇರತಕ್ಕಂಥದ್ದು. ಅತ್ಯಾಚಾರ, ಕೊಲೆ ಆರೋಪ, ಅತ್ಯಾಚಾರದ ಆರೋಪ, ಭ್ರಷ್ಟಾಚಾರದ ಆರೋಪ, ಜಮೀನು ಹೊಡೆಯೋ ಆರೋಪ, ಮರಳುಗಾರಿಕೆ ಆರೋಪ, ಒಂದಾಗಿ ಯಾಕೆ ಹೀಗಾಗ್ತಾ ಇದೆ? ಅಧಿಕಾರ ಕೈ ಕೊಟ್ಟ ತಕ್ಷಣ ಭ್ರಷ್ಟಾಚಾರ ಮಾಡೋಕೆ ಕೈ ಕೊಟ್ಟಿದ್ದಾರೆ ಅಥವಾ ದೌರ್ಜನ್ಯ ಮಾಡೋಕೆ ಕೊಟ್ಟಿದ್ದಾರೆ ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಬನ್ನಿ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ಸಂಕಟ ಬಂದಿರತಕ್ಕಂಥದ್ದು ಸ್ವತಃ ರಾಜಶೇಖರ್ ಹೇಳಿರೋ ಹಾಗೆ ಇನ್ನು ಇಬ್ಬರು ಸಚಿವರು ಮತ್ತು 3 ಶಾಸಕರ ಸೆಕ್ಸ್ ಸಿಡಿಗಳು ನನ್ನ ಬಳಿ ಇವೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ರೀತಿಯ ಧಮಕಿ, ಜೊತೆಗೆ ಒಂದು ರೀತಿಯ ಆತಂಕ ಕೂಡ ಸರ್ಕಾರಕ್ಕೆ ಎದುರಾಗಿರ್ತಕ್ಕಂಥದ್ದು. ಈ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಏನ್ ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷ ಏನ್ ಮಾಡಬೇಕು, ಎಲ್ಲರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ರವಿಕೃಷ್ಣ ರೆಡ್ಡಿ, ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾತುಗಾರ
ಬರಹಗಾರರು, ಸಾಮಾಜಿಕ ಹೋರಾಟಗಾರರು ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರು ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಮುಖಂಡರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಗೋ ಮಧುಸೂದನ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ಸರ್ ಮಧುಸೂದನ್ ಸರ್, ತಮಗೂ ಸ್ವಾಗತ, ನಮಸ್ಕಾರ. ನಮಸ್ಕಾರ ಹಬೀಬ್. ಓಕೆ ಸರ್, ಮಧುಸೂದನ್ ಸರ್, ಏನ್ ಹೇಳ್ತೀರಿ? ನಿಮ್ಮ ನೇರ ಪ್ರತಿಕ್ರಿಯೆಯನ್ನ ನಾನು ಕೇಳ್ತೇನೆ. ಏನ್ ನಡೀತಾ ಇದೆ ಇವತ್ತಿನ ದಿನ ನಿಮ್ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಇಡೀ ದಿನ ಸರ್ಕಾರದಲ್ಲಿ ಏನ್ ನಡೆದಿದೆ ಅಂತಾನೆ ಗೊತ್ತಾಗಿಲ್ಲ. ಸ್ವತಃ ರಾಜ್ಯವನ್ನ ನಡೆಸುವಂತ ಮುಖ್ಯಮಂತ್ರಿಗಳೇ ಬಾಕ್ಲ್ ಹಾಕೊಂಡು ಮನೆ ಒಳಗೆ ಕೂತ್ಬಿಟ್ಟಿದ್ದಾರೆ. ಮೈಸೂರು ಪ್ರೋಗ್ರಾಮು ಕ್ಯಾನ್ಸಲ್ ಮಾಡಿ. ಎಷ್ಟು ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಇಲ್ಲಿ ಒಂದು ರೀತಿ ಅರಾಜಕತೆ, ಒಂದು ರೀತಿ ಶೂನ್ಯ ಆವರಿಸ್ಬಿಟ್ಟಿದೆ ಅಂತ ಏನ್ ಹೇಳ್ತೀರಿ? ಅವರ ಆತಂಕ ಪಾಪ ನಿಮಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಇರುವ ಆತಂಕ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಡುವಂತ ಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೂ ಕಾರಣ ಅವರ ಆ ಉಡಾಫೆ ಮನೋಭಾವನೆ. ಆ ರಾಜಶೇಖರ್ ಮುಲಾಲಿಯವರು ಇವರ ಪಕ್ಷದ ಅಧ್ಯಕ್ಷರ ಹತ್ರ ಅಪಾಯಿಂಟ್ಮೆಂಟ್ ಕೇಳ್ತು ಅಂತಂದ್ರೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಅವ್ರ ಹತ್ರ ಸಿಡಿ ತರಿಸಿ ನೀವು ನೋಡ್ರಿ ಅಂತ ಹೇಳಿ ನಮ್ಮ ಪತ್ರಕರ್ತರು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ರೆ ಇದ್ರೆ ಬಿಡುಗಡೆ ಮಾಡಲಿ ನೋಡೋಣ ಆಮೇಲಿಂದ ಅಂತನ್ನುವಂಥ ಒಂದು ಉಡಾಫೆ ಮಾತನ್ನ ಆಡ್ತಾರೆ. ತಾವೇ ತೋಡ್ಕೊಂಡಂತ ಹಳ್ಳಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಬಿದ್ದಿದ್ದಾರೆ. ಎರಡನೇದಾಗಿ ಅವರ ಆತಂಕಕ್ಕೆ, ಅವರ ಇಷ್ಟು ದೊಡ್ಡ ಟೆನ್ಷನ್ಗೆ ಕಾರಣ ಇವತ್ತು ಈ ಡಿಮಾನಿಟೈಸೇಷನ್ ಬಂದ ನಂತರದಲ್ಲಿ ಈ ಕಪ್ಪು ಹಣವನ್ನ ಬಿಳಿ ಮಾಡಿಕೊಳ್ಳುವಂತ ಆತರದಲ್ಲಿ ಅವರ ಇಬ್ಬರು ಬಹಳ ಆತ್ಮೀಯ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ. ಅದು ಸಿಕ್ಕಿಬಿದ್ದಿರೋದು ಯಾರ ಕೈಗೆ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ. ಮತ್ತೆ ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಂದ ಅವ್ರು ಈಚೆ ಬರ್ತಿದ್ದಾಗೇನೆ ಬಹುಶಃ ಸಿಬಿಐನವರು ಅವ್ರನ್ನ ಮತ್ತೆ ಅರೆಸ್ಟ್ ಮಾಡುವಂತ ಅವಕಾಶಗಳಿದ್ದಾವೆ. ಹೀಗಿರಬೇಕಾದಾಗ ಇನ್ನು ಯಾವ ಯಾವ ದಾಖಲೆಗಳು ಸಿಬಿಐನವ್ರ ಕೈಗೆ ಸೇರಿದೆಯೋ ಅಂತನ್ನುವಂಥ ಆತಂಕ ಅವರನ್ನ ಕಾಡ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಸಹ ಆತಂಕದಲ್ಲಿದ್ದಾರೆ. ಇನ್ನ ಆ ಮುಲಾಲಿ ಅವರು ಹೇಳಿರುವಂತ ಇಬ್ಬರು ಮಿನಿಸ್ಟರ್ ಬೇರೆ, 3 ಜನ ಶಾಸಕರು ಬೇರೆ. ಅದೇನು ಅವ್ರ ಹತ್ರ ಇದೆಯೋ ಅವ್ರಿಗೆ ಗೊತ್ತು. ಅದು ಮುಖ್ಯಮಂತ್ರಿಗಳು ಕರೆದು ಮಾತನಾಡಬೇಕಾಗಿತ್ತು. ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲಿ ಸಿಕ್ಕಾಕೊಂಡಿರುವಂತದ್ದು ಸ್ವತಃ ಜಯಚಂದ್ರ ಅವರ ಶ್ರೀಮತಿ ಹೇಳಿದ್ದಾರೆ, ನಮ್ಮ ಮನೆಯಲ್ಲಿ ಸಿಕ್ಕಿದ್ದ ಹಣ ನಮ್ದಲ್ಲ, ಅದು ಮಂತ್ರಿಗಳು ಸೇರಿದಂತ ಹಣ ಅಂತೇಳಿ. ಯಾರ ಮಂತ್ರಿ? ಬಹುಶಃ ಎಲ್ಲವೂ ಸಹ ತಿರುಕೊಂಡು ಬಂತು ಅಂತಂದ್ರೆ ಅದು ಎತ್ತಿನ ಹೊಳೆಗೆ ಸಂಬಂಧಪಟ್ಟಾಗೆ MB ಪಾಟೀಲ್ರ ಕಡೆ ತಿರುಗುತ್ತೆ, PWDಗೆ ಸಂಬಂಧಪಟ್ಟಂಗೆ ಅದು ಡಾಕ್ಟರ್ H.C. ಮಹದೇವಪ್ಪನವ್ರ ಹತ್ರ ಸೇರುತ್ತೆ. ಇದೆರಡನ್ನ ನೋಡ್ತು ಅಂತಂದ್ರೆ ಇವರಿಬ್ರು ನಮ್ಮ ಮುಖ್ಯಮಂತ್ರಿಗಳ 2 ಬಾಹುಗಳಿದ್ದಾಗೆ, ಒಂದು ಎಡಗೈ ಒಂದು ಬಲಗೈ. ಬಹಳ ದೊಡ್ಡ ಪ್ರಮಾಣದ ಬಜೆಟ್ನ ಹಣ ಈ 2 ಇಲಾಖೆಗಳ ಮೂಲಕ ಖರ್ಚಾಗ್ತಾ ಇದೆ. ಇಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಎಡಗೈನಲ್ಲಿ ಬಲಗೈನಲ್ಲಿ ಕಾಂಗ್ರೆಸ್ ಸರ್ಕಾರ ದುಡ್ಡು ಬಾಚುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಈಗಾಗಲೇ ಏಟು ಬಿದ್ದಿದೆ. ಅವರ ಹತ್ರ ಇರುವಂತಹ 500,000 ರೂಪಾಯಿ ನೋಟುಗಳು ಎಲ್ಲಿದ್ದಾವೋ ಅಲ್ಲೇ ಅದೇ ಬೀರುಗಳಲ್ಲಿ, ಅದೇ ಟ್ರಂಕ್ಗಳಲ್ಲಿ ಅವು ಸುಟ್ಟು ಹೋಗಿದ್ದಾವೆ. ಇನ್ನು ಉಳಿದಂತೆ ಅದನ್ನ ಏನು ಅವರು ಬಿಳಿ ಮಾಡಿಕೊಳ್ಳುವಂತ ಪ್ರಯತ್ನ ಪಟ್ಟರು, ಅದರಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈಗ ಸಿಬಿಐನವರು ಇಂಟರಾಗೇಷನ್ ಅಲ್ಲಿ ಏನೇನು ಬಾಯಿ ಬಿಟ್ಟಿದ್ದಾರೋ ಅಂತನ್ನೋ ಆತಂಕದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಅವರ ಈ ಕಷ್ಟ, ಅವರ ಈ ಸಂಕಟ ಮಾಧ್ಯಮದವ್ರಿಗೆ ಅರ್ಥ ಆಗುವುದಿಲ್ಲ. ಮುಖ್ಯಮಂತ್ರಿಗಳು ಈಚೆ ಬರ್ತಾ ಇಲ್ಲ, ಮುಖ್ಯಮಂತ್ರಿಗಳು ಯಾವುದು ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ, ಅರಾಜಕತೆ ಇದೆ, ಅನಾಯಕತ್ವ ಇದೆ ಅಂತೆಲ್ಲ ನೀವು ಟೀಕೆ ಮಾಡಿದ್ರೆ ಪಾಪ ಅವರ ಅಸ್ತಿತ್ವದ ಪ್ರಶ್ನೆ ಇದೆ, ಅವರ ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಇದೆ, ಅವರ ಪಕ್ಷದ ಮಾನ ಮರ್ಯಾದೆಯ ಪ್ರಶ್ನೆ ಇದೆ. ಅವರ ಪಕ್ಷದವರು ಕೇಂದ್ರದಲ್ಲಿ ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಭೂಕಂಪ ಆಗೋಗ್ಬಿಡುತ್ತೆ ಅಂತ ಅವರ ಯುವ ನಾಯಕರು. ಅಲ್ಲಿ ಭೂಕಂಪ ಅಲ್ಲಿ ಆಯ್ತೋ ಬಿಡ್ತೋ ಗೊತ್ತಾಗ್ಲಿಲ್ಲ. ಇವತ್ತು ಯಾವ ಭೂಕಂಪವೂ ಪಾರ್ಲಿಮೆಂಟ್ ಅಲ್ಲಿ ಆಗ್ಲಿಲ್ಲ, ದಿಲ್ಲಿಯಲ್ಲಿ ಆಗ್ಲಿಲ್ಲ. ಆದ್ರೆ ಯಾಕೋ ಭೂಕಂಪ ಆಗುವಂತ ಲಕ್ಷಣ ಬೆಂಗಳೂರಿನಲ್ಲಿ ಕಾಣಿಸ್ತಾ ಇದೆ. ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿರುವಂತಹ ಆತಂಕ. ಓಕೆ 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 ಮಧುಸೂದನ್ ಸರ್, ಥ್ಯಾಂಕ್ ಯು. ನಾನು ಮಾತಾಡ್ತೀನಿ ನಿಮ್ಮೊಂದಿಗೆ, ಮತ್ತೆ ಬರ್ತೀನಿ. ನೀವು ಹೇಳ್ತಿದ್ದೀರಿ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗಲ್ಲ ಅಂತ.
ಅದು ನೀವು ನಮ್ಮನ್ನ ಮಾರ್ಮಿಕವಾಗಿ ಹೇಳ್ತಿರೋದು ಗೊತ್ತು. ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಯಾಕೋ ಪ್ರತಿಪಕ್ಷಗಳು ಸ್ವಲ್ಪ ಸಪ್ಪೆ ಆಗ್ತಿದಾವೇನೋ ಅನ್ನೋಂಥ, ಅದರಲ್ಲೂ ಪ್ರಮುಖ ಬಿಜೆಪಿ ಪ್ರತಿಪಕ್ಷ ಈ ಇಶ್ಯೂವನ್ನ ತಗೊಳ್ಳಕ್ಕೆ ಸಪ್ಪೆ ಆಗ್ತಾ ಇದೆ. ಅದಕ್ಕೆ ಮಾಧ್ಯಮಗಳನ್ನ ತೆಗೆದುಕೊಳ್ತಾ ಇದೀವಿ, ನಾವು ಟೀಕೆ ಮಾಡ್ತಿದೀವಿ ಅಂತ ಸರ್ಕಾರವನ್ನ. ಖಂಡಿತ ಬಂದೆ, ನಿಮ್ಮ ಅಭಿಪ್ರಾಯಕ್ಕೆ ಬರ್ತೀನಿ. ನಮ್ಮೊಂದಿಗೆ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ. ಸರ್, ಈ ತರದ ಒಂದು ಪರಿಸ್ಥಿತಿ ಇವತ್ತು ಶೂನ್ಯ ಆವರಿಸ್ಬಿಟ್ಟಿದೆ ಸರ್. ಇವತ್ತಿನ ದಿನ ನೋಡಿದ್ರೆ ಬಹಳ ದಿನಗಳಿಂದ ಅದೇ ಪರಿಸ್ಥಿತಿ ಇದೆ ಬಿಡ್ರಿ. ಆರೋಪ ಪ್ರತ್ಯಾರೋಪ, ಸಚಿವರು ಭ್ರಷ್ಟಾಚಾರ, ಅದು ಇದು ಬೇಕಾದಷ್ಟು ಕೇಳಿ ಬರ್ತಾ ಇದೆ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ಮನೆಯೊಳಗೆ ಕೂತ್ ಬಿಟ್ಟಿದ್ದಾರೆ, ಬೇಡಪ್ಪ ಸವಾಸ, ಯಾರಿಗೂ ಮಾತಾಡ್ಸೋದು ಬೇಡ, ಯಾರಿಗೂ ಬೇಡ ಅಂತಂದು. ನೀವು ನಮ್ಮ ಮುಖ್ಯಮಂತ್ರಿಗಳ ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತಾಡೋದಕ್ಕೆ ಮೊದಲು ನೀವು ಇವ್ರದ್ದು ಗೋಮತ್ಸೂದನ ವಿಚಾರಕ್ಕೆ ಬಂದು ಪ್ರತಿಪಕ್ಷಗಳು ಸಪ್ಪೆ ಆಗಿದ್ದೀರಿ ಅಂತ ಏನೋ ಒಂದು ಮಾತಂದ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಕೊಳ್ತೀನಿ. ಯಾಕೆಂದ್ರೆ ನಾನು ಕಂಡುಕೊಂಡ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಅದೃಷ್ಟವಂತ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವರು. ಅವರಿಗೆ ಪ್ರತಿಪಕ್ಷದ ನಾಯಕರು ಅಂದ್ರೆ ಯಾರಾಗಿದ್ರು ಅವರಿಗೆ? ಸಿದ್ದರಾಮಯ್ಯನವ್ರಿಗೆ ಒಬ್ರು ಕಾಗೋಡು ತಿಮ್ಮಪ್ಪ ಹಾಲಿ ಸ್ಪೀಕರ್ ಆಗಿದ್ರು, ಇನ್ನೊಬ್ರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಈಗ ಅವರಿಬ್ರು ಮತ್ತೆ ಅವ್ರ ಸದನ ಸಂಪುಟಕ್ಕೆ ಬಂದ್ಬಿಟ್ಟಿದ್ದಾರೆ, ಅವ್ರ ಸಂಪುಟಕ್ಕೆ. ಸೊ ಹಾಗಾಗಿ ಅವ್ರಿಗಿದ್ದಂತ ಅಪೋಸಿಷನ್ ಇಲ್ಲ. ಯಾಕಂದ್ರೆ ವಿಶೇಷವಾಗಿ ಜನತಾದಳ ಮತ್ತೆ ಬಿಜೆಪಿ ಒಂದು ಉತ್ತಮವಾದ ಪ್ರತಿಪಕ್ಷದ ಕಾರ್ಯನಿರ್ವಹಿಸೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಸೋತಿದೆ, ಸಂಪೂರ್ಣವಾಗಿ ಸೋತಿದ್ದಾವೆ. ಹಾಗಾಗಿನೇ ನಾನು ಇಂತಹ ಹೇಗೆ ಈಗ ನರೇಂದ್ರ ಮೋದಿ ಅವರ ವಿರುದ್ಧ ನಾವು ರಾಹುಲ್ ಗಾಂಧಿ ಅವ್ರನ್ನ ಬಹುಶಃ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಗೋಮತ್ಸದ ನನ್ನ ಮೇಲೆ ಬೀಳದೆ ಇರಲಿ ಅಂತ. ರಾಹುಲ್ ಗಾಂಧಿ ಅಂತಹ ನಾಯಕರು ನರೇಂದ್ರ ಮೋದಿ ಅಂತವರಿಗೆ ಅದೃಷ್ಟ, ಅಂತಹ ಅಪೋಸಿಷನ್ ಲೀಡರ್ಸ್ ಇರೋದು. ಅದೇ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯನವರು ಸಹ ಅದೃಷ್ಟವಂತರು. ಬಹಳ ಕಳಪೆ ಮತ್ತು ಒಂದು ರೀತಿಯ ಏನು ಸರಿಯಾಗಿ ಕಾರ್ಯನಿರ್ವಹಿಸಲಾರದಂತಹ ಪ್ರತಿಪಕ್ಷದ ನಾಯಕರುಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಇದು ವಿಶೇಷವಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಇದ್ದಾರೆ ಅಂತ ನಾನು ಹೇಳ ಬಯಸ್ತೀನಿ. ಎರಡನೇದಾಗಿ ಇವತ್ತು ಸಿದ್ದರಾಮಯ್ಯನವರು ಆಕ್ಚುಲಿ ಒಂದ್ ದಿವಸ ಏನು ಕೆಲಸ ಮಾಡಲಿಲ್ಲ, ಅವ್ರು ಈಚೆಗೆ ಬರಲಿಲ್ಲ ಅಂದ್ರೆ ಏನು ಆಗೋದಿಲ್ಲ. ನಾನು ಬಹುಶಃ ಅವರು ಇವತ್ತು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ನಿನ್ನೆ ನಾನೊಂದು ಕಡೆ ಹೇಳಿದೆ, ಇವತ್ತು ಅದನ್ನ ಸಾಧ್ಯ ಆದ್ರೆ ಪುನರುಚ್ಚರಿಸ್ತೀನಿ. ಸಿದ್ದರಾಮಯ್ಯನವರು ಇತ್ತೀಚೆಗೊಂದು 6-7 ತಿಂಗಳ ಹಿಂದೆ ಅವ್ರಿಗೊಂದು ಕೌಟುಂಬಿಕವಾಗಿ ಒಂದು ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟ ಆಯಿತು. ಆ ನಷ್ಟದ ಹಿನ್ನೆಲೆಯಲ್ಲಿ ಇವತ್ತು ಅವರ ಪರಮಾಪ್ತರು ಅಂತ ಹೇಳ್ಕೊಳ್ತಿರುವಂತಹ ಭ್ರಷ್ಟ ಮಂತ್ರಿಗಳ ಮೇಲೆ ಬರ್ತಿರುವಂತಹ ಆರೋಪಗಳು, ಅವರು ಯಾರ ವಿರುದ್ಧವಾಗಿ ವಿಧಾನಸಭೆಯಲ್ಲಿ ಮಾತಾಡಿದ್ರು ಆತನನ್ನೇ ಯಾವುದೋ ಕೆಲವು ಕಾರಣಕ್ಕಾಗಿ, ಜಾತಿನೋ ಇನ್ಯಾವುದೋ ಕಾರಣಕ್ಕಾಗಿ ಕೊಡಬಾರದಂತಹ ಅಯೋಗ್ಯ ಸ್ಥಾನದಲ್ಲಿ ಕುಳ್ಳಿರಿಸಿ ಇವತ್ತು ಆತ ಜೈಲ್ ಪಾಲಾಗುವಂತ ಸ್ಥಿತಿ ಬರ್ತಾ ಇರೋದು. ಒಂದಷ್ಟು ಜನ ಇವತ್ತು ಅವರ ಪರಮಾಪ್ತರ ಸಚಿವರು ಹೇಳ್ತಾ ಇರೋದು ಇವೆಲ್ಲವೂ ಸ್ವಯಂಕೃತ ಅಪರಾಧಗಳು. ಈ ಮೇಟಿ ವಿಚಾರಕ್ಕೆ ಬರೋದಾದ್ರೆ ನಾವು ಈಗ ನಮ್ಮ ರಾಜ್ಯದಲ್ಲಿರುವಂತಹ ಅನೇಕ ಪ್ರಮುಖ ಪಕ್ಷಗಳ ನಾಯಕರುಗಳು ಕಚ್ಚೆ ಹರಕರಿದ್ದಾರೆ. ಅವ್ರು ಯಾವ ತರಹದ ನೈತಿಕತೆ ಪಾಠ ಮಾಡ್ತಾರೆ? ಈ ಸಿದ್ದರಾಮಯ್ಯನವರನ್ನೇ ಇತ್ತೀಚೆಗೆ ತಾನೇ 6 ತಿಂಗಳ ಹಿಂದೆ ಸಂಪುಟ ಪುನರಚನೆ ಮಾಡಿದ್ರು. 1 ವರ್ಷ, 3 ವರ್ಷ, 4 ವರ್ಷ ಆಗ್ತಾ ಬಂತು. ಯಾವತ್ತಾದ್ರೂ ಒಂದ್ ದಿವಸ ಅವರ ಸಚಿವ ಸಂಪುಟದ ಸದಸ್ಯರೆಲ್ಲರನ್ನೂ ಕರೆದು ನೋಡಿ, ನೀವು ಪ್ರತಿಯೊಬ್ಬರೂ ಸಹ ನನ್ನ ಸರ್ಕಾರದ ಪ್ರತಿನಿಧಿಗಳು, ನಾನೊಬ್ಬನೇ ಅಲ್ಲ ಸರ್ಕಾರದ ಮುಖ್ಯಮಂತ್ರಿ ಅಥವಾ ಪ್ರತಿನಿಧಿ, ನೀವೆಲ್ಲರೂ ಸರ್ಕಾರದ ಪ್ರತಿನಿಧಿಗಳು, ನೀವೆಲ್ಲರೂ ನಿಮ್ಮ ಹಾವ ಭಾವ ನಡವಳಿಕೆ ನಿಮ್ಮ ಪ್ರತಿಯೊಂದು ಮಾತುಗಳಲ್ಲೂ ನೀವು ಒಂದು ಯೋಚನೆ ಮತ್ತು ಸಂಯಮವನ್ನ ಇಟ್ಕೊಳ್ಳಿ. ಮತ್ತೆ ಅದನ್ನು ಪ್ರತಿನಿಧಿಸ್ತಿರುವಂತಹ ಸಂದರ್ಭದಲ್ಲಿ ನೀವು ಯಾವುದೇ ಕುಕೃತ್ಯಗಳಿಗೆ ಇನ್ಕ್ಲೂಡಿಂಗ್ ಭ್ರಷ್ಟಾಚಾರ, ಕಚ್ಚೆ ಹರಕತನ ಎಲ್ಲವನ್ನು ಬಂದ್ ಮಾಡಿ ಅಂತ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರಾ? ಬಹುಶಃ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಸಾಕೊಂಡಿರುವಂತಹ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಇರ್ರಿ ಅಂತ ಅವರ ವಿರುದ್ಧವಾಗಿ ಹೇಳಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ ಅನೇಕ ಈ ಕಚ್ಚೆ ಹರಕತನದ ಬಗ್ಗೆ ಅನೇಕ ಕಥೆಗಳು ಪುಂಖಾನುಪುಂಖವಾಗಿ ಬರ್ತವೆ. ಯಾವ ವಿರೋಧ ಪಕ್ಷದ ನಾಯಕರಾಗಿರ್ಲಿ, ಇವತ್ತಿನ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ಲಿ, ಸಂಜೆ ಅದು ನಾನು ಈ ಸಂದರ್ಭದಲ್ಲಿ ಹೇಳೋದು ಚೆನ್ನಾಗಿರೋದಿಲ್ಲ, ರಾಜ್ಯ ಜನತೆಗೂ ಗೊತ್ತಾಗ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ನೀವೊಂದು ನೈತಿಕ ಸಂಯಮ ಉಳಿಸ್ಕೊಳ್ಳಿ. ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳ್ಬೇಕು. ಇದು ಒಬ್ಬ ವ್ಯಕ್ತಿ, 2 ಖಾಸಗಿ ವ್ಯಕ್ತಿಗಳ ಮಧ್ಯೆ, ಏನು ಮೇಟಿ ಅಥವಾ ಇನ್ನೊಬ್ಬರು ಆಗಿರ ಯಾರೋ 2 ಖಾಸಗಿ ವ್ಯಕ್ತಿಗಳ ಮಧ್ಯೆ ವಿವಾಹೇತರ ಸಂಬಂಧ ಆಗಿದ್ರು ಅದು ನನ್ನ ಬಿಸ್ನೆಸ್ ಅಲ್ಲ, ನಿಮ್ ಬಿಸ್ನೆಸ್, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ಆದ್ರೆ ಇಲ್ಲೊಬ್ಬ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿ, ಜನಪ್ರತಿನಿಧಿ ಆಗಿರುವಂತಹ ವ್ಯಕ್ತಿ, ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಸಂಪುಟ ದರ್ಜೆಯ ಸಚಿವ ಯಾವ ಕಾರಣಕ್ಕಾಗಿ ಇಲ್ಲಿ ಇನ್ನೊಬ್ಬ ಹೆಣ್ಣು ಮಗಳನ್ನ ದುರ್ಬಳಕೆ ಮಾಡ್ಕೊಳ್ತಾರೆ? ಅದು ಅವರ ಸ್ಥಾನಬಲದಿಂದಾಗಿ, ಯಾವುದೋ ಒಂದು ಏನೋ ಕೊಡ್ತೀನಿ ಅಂತಲೋ ಅಥವಾ ಏನೋ ಒಂದು ಆಸೆ ತೋರಿಸಿನೋ. ಆಮೇಲೆ ಇವರೇನು ಆ ಹೆಣ್ಣು ಮಗಳಾಗ್ಲಿ ಇವರಾಗ್ಲಿ ಇವ್ರಿಗೇನೋ ಒಂದು ಆತ್ಮಸಂಘಾತ ಇರುವಂತಹ ಒಂದು ಪ್ರೇಮ ಇದೆ ಅಂತ ಅನ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಇವ್ರಿಗೂ ವಯಸ್ಸಾಗಿದೆ, ಅದು ದೈಹಿಕವಾಗಿನೂ ಆಕರ್ಷಣೆ ಇರುವಂತಹ ವಿಚಾರ ಅಲ್ಲ. ಹಾಗಾಗಿ ಇವೆಲ್ಲವನ್ನು ಮಾತಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಬಹುಶಃ ನಾನು ಏನು ಅಂದ್ಕೊಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಬೆಳಗ್ಗಿಂದ ತಮ್ಮ ಸಂಪುಟ ಸಚಿವರಾದ ಕರೆಸಿ ನೀವು ಕಚ್ಚೆ ಹರಕರಾಗಬೇಡಿ, ಶುದ್ಧವಾಗಿರಿ, ಬೆಳಿಗ್ಗೆ 5-6 ಗಂಟೆಗೆ ಎದ್ದೇಳಿ ಒಂದು ಧ್ಯಾನವೋ ಇನ್ನೊಂದೋ ಮಾಡಿ ಆಮೇಲೆ ಕೆಲಸಕ್ಕೆ ಹೋಗಿ, ಸಂಜೆಗೆ ಬನ್ನಿ, ಹೆಂಡತಿ ಮಕ್ಕಳ ಜೊತೆ ಮಾತಾಡಿ, ಊಟ ಮಾಡಿ ಮಲ್ಕೊಳ್ಳಿ. ಇನ್ಯಾವುದೇ ತರಹದ ಅನೈತಿಕ ಅಕ್ರಮ ಕೆಲಸಗಳಿಗೆ ಹೋಗ್ಬೇಡಿ. ಇನ್ಯಾವುದೋ ಒಂದು ಕುಡಿಯೋದು, ತಿನ್ನೋದು, ಪಾರ್ಟಿ ಮಾಡೋದು, ಹುಡ್ಕೊಂಡು ಹೋಗೋದು, ತಲೆ ಹಿಡುಕರನ್ನ ಇಟ್ಕೊಂಡಿರೋದು, ಇವೆಲ್ಲವನ್ನು ಮುಖ್ಯಮಂತ್ರಿಗಳು ಇವತ್ತು ಮಾತಾಡ್ತಾ ಇದ್ದಾರೆ. ಅವರ ಸುತ್ತಮುತ್ತ ಇರುವಂತಹ ತಲೆ ಹಿಡುಕರಿಗೂ ನೀವು ನಾಳೆಯಿಂದ ನನ್ನ
ಪಕ್ಕ ಅಕ್ಕಪಕ್ಕ ಕಾಣಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 10 ಗಂಟೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಬೇರೆ ಸರ್ಕಾರಿ ಬಂಗಲೆನೋ ಅಥವಾ ಇನ್ನೊಂದು ಸರ್ಕಾರಿ ವ್ಯವಸ್ಥೆ ಏನಿದೆ ಮಂತ್ರಿಗಳಿಗೆ ಇವೆಲ್ಲ ಬಿಟ್ಟು ಹೋಗಬೇಡಿ ಅಂತ ನೈತಿಕ ಪಾಠ ಮಾಡ್ತಾ ಇದ್ದಾರೆ. ಜಯಚಂದ್ರ, ಶ್ಯಾಮ್ ಭಟ್ಟು, ಚಿಕ್ಕರಾಯಪ್ಪ ಇಂಥವ್ರನ್ನೆಲ್ಲ ತೋರಿಸಿ ಇಂತಹ ಭ್ರಷ್ಟ ಅಧಿಕಾರಿಗಳ ಸಹವಾಸ ಮಾಡಬೇಡಿ, ಇವರಿಂದ ದೂರ ಇರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು 2 ತಿಂಗಳಿಗೆ ಬಜೆಟ್ ಬರ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ನಾವು ನೋಡಿದಾಗೆ ರಾಜ್ಯದಲ್ಲಿ ಹೆಚ್ಚು ಬಜೆಟ್ಗಳನ್ನ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನ ಕೊಟ್ಟಂತವ್ರು. ಹಾಗಾಗಿ ಮಂತ್ರಿಗಳನ್ನೆಲ್ಲವನ್ನೂ ಕರೆಸಿ ಇವತ್ತು ಮುಖ್ಯಮಂತ್ರಿಗಳು ಏನು ಮಾಡಬಹುದು, ನಮ್ಮ ರಾಜ್ಯವನ್ನ ಒಂದು ಸುವರ್ಣ ಕರ್ನಾಟಕ ಕಟ್ಟೋದಕ್ಕೆ ಏನು ಮಾಡಬಹುದು ಅಂತ ಮಂತ್ರಾಲೋಚನೆಯಲ್ಲಿ ತೊಡಕೊಂಡಿದ್ದಾರೆ. ಇವೆಲ್ಲದರ ಮಧ್ಯೆ ಅವರು ಬಹುಶಃ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗಿರೋದ್ರಿಂದ ನಮ್ಮ ಪಕ್ಷದ ಇತರ ನಾಯಕರುಗಳು ಹೇಗೆ ನಡ್ಕೋಬೇಕು ಇವೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಆತ್ಮಾವಲೋಕನದ ಜೊತೆಗೆ ಇಂತಹ ಎಲ್ಲ ಪುಣ್ಯಾತ್ಮರನ್ನು ಸೇರಿಸಿಕೊಂಡು ಚರ್ಚೆ ಮಾಡ್ತಾ ಅವರಿಗೆ ನೀತಿ ಪಾಠ, ನೈತಿಕತೆ, ಭ್ರಷ್ಟಾಚಾರ ರಹಿತ ದಕ್ಷ ಅವರೇ ಹೇಳ್ಕೊಂಡಾಗೆ 2013ರ ಚುನಾವಣಾ ಸಂದರ್ಭದಲ್ಲಿ ದಕ್ಷ, ಪ್ರಾಮಾಣಿಕ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದು ಹೇಗೆ ಅನ್ನುವಂತಹ ಮಂತ್ರಾಲೋಚನೆಯಲ್ಲಿ ಮಗ್ನರಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ರವಿಕೃಷ್ಣ ರೆಡ್ಡಿ ಅವರು ಬಹಳ ಸುದೀರ್ಘವಾಗಿ ಸರ್ಕಾರದ ಬಗೆಗಿರ್ತಕ್ಕಂಥ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅದು ಅಸಮಾಧಾನ ಒಬ್ಬ ಸಾಮಾನ್ಯ ಪ್ರಜ್ಞೆಯಾಗಿ ಸಾಕಷ್ಟು ಚರ್ಚೆ ಮಾಡಬೇಕಿದೆ. ಬಹಳ ಪ್ರಮುಖವಾಗಿ ಮೇಟಿ ಅವರ ಕೇಸು ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ಹ್ಯಾಂಡಲ್ ಮಾಡಿದ್ದು ಹೇಗೆ ಅಂತ 1 ತಿಂಗಳ ಹಿಂದೆನೇ ಇದು ಗೊತ್ತಿತ್ತು. ಆದ್ರೂ ಕೂಡ ಅದಕ್ಕೆ ತುಂಬಾ ತೀವ್ರ ನಿರ್ಲಕ್ಷ್ಯವನ್ನ ವ್ಯಕ್ತಪಡಿಸ್ಕೊಳ್ತಾನೆ ಬಂದ್ರು ಅನ್ನುವಂಥದ್ದು ಇದು ಸರಿನಾ? ಒಬ್ಬ ದಳಪತಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಯಾಕೆ ಇಷ್ಟು ನಿರ್ಲಕ್ಷ್ಯ? ಯಾಕೆ ಇದು ಪಕ್ಷದ ವರ್ಚಸ್ಸಿಗೆ ಹೊಡೆತ ಬೀಳೋ ಮಟ್ಟಕ್ಕೆ ಹೋಯ್ತು? ಕೇಳೋಣ. ಮಧುಸೂದನ್ ಅವರು ನಮ್ಮೊಂದಿಗೆ ಇದ್ದಾರೆ. ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ತೇನೆ. ಬ್ರೇಕ್ನ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಕ್ಯಾಬಿನೆಟ್ ಕಂಟಕ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಗೋಮಧುಸೂದನ್ ಸರ್, ನಾನು ಕೇಳ್ತಾ ಇದ್ದೆ, ಈ ಒಂದು ಪ್ರಕರಣವನ್ನ, ಇದು ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಿದ್ದೀನಿ ಅಷ್ಟೇ, ಮೇಟಿ ಅವರ ಪ್ರಕರಣವನ್ನ ನಿಭಾಯಿಸುವಲ್ಲಿ ಸರ್ಕಾರ ಹೇಳುವುದು ಮುಖ್ಯಮಂತ್ರಿಗಳು ಯಾಕೋ ವಿಳಂಬ ಧೋರಣೆಯನ್ನು ಮಾಡಿದ್ರು ಅಂತ ಹೇಳಿ ಕಳೆದ 3.5 ವರ್ಷಗಳ ಅವಧಿಯಲ್ಲಿ ಬಂದಿರತಕ್ಕಂಥ ಹಲವಾರು ಆರೋಪಗಳು, ಪ್ರತ್ಯಾರೋಪಗಳು, ಹಗರಣಗಳು ಎಲ್ಲದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದು ಒಂದೇ ವಿಧಾನ, ನಿಧಾನ ಅನ್ನುವಂಥದ್ದು. ಇದು ಕೂಡ ಎಲ್ಲೋ ಕಂಟಕ ಆಯ್ತಾ? ಇನ್ನು ಇದನ್ನು ತುಂಬಾ ಪೊಲೈಟ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತಾ? ಒಂದಷ್ಟು ದಿನ ಮುಂಚೆನೆ, ಇದು 1 ತಿಂಗಳು ಹಿಂದಿದ್ದು ಅಂತಂದ್ರೆ 2-3 ದಿನ ಹಿಂದೆ ಸಿಡಿ ಬಿಡುಗಡೆ ಆಗೋದಕ್ಕೆ ಮುಂಚೆನೆ ರಿಸೈನ್ ತಗೋಬಹುದಾಗಿತ್ತಾ? ಪಕ್ಷದ ವರ್ಚಸ್ಸಿಗೆ ಉಂಟಾಗುವಂತ ಏನು ಧಕ್ಕೆ ಇದೆ, ಅಥವಾ ಆಸ್ ಎ ಸಿಎಂ ಆಗಿ ತಮಗೆ ಆ ವರ್ಚಸ್ಸಿಗೆ ಉಂಟಾಗುವಂತ ಧಕ್ಕೆ ಏನಿದೆ ಅದೆಲ್ಲವೂ ಕೂಡ ಉಳಿಸ್ಕೋಬಹುದಾಗಿತ್ತಾ ಅಂತ. ನಾನು ನಿಮ್ಮನ್ನ ಬಿಜೆಪಿ ಅವರು ಅಂತ ಕೇಳ್ತಿಲ್ಲ, ಒಬ್ಬ ಪ್ರಜ್ಞಾವಂತರಾಗಿ. ಯಾಕಂದ್ರೆ ಆಗಿದ್ದೆಲ್ಲ ನಿಮಗೆ ಒಳ್ಳೇದಾಗುತ್ತೆ. ಇವತ್ತು ಹಬೀಬ್, ಇವತ್ತು ತುಂಬಾ ಚೆನ್ನಾಗಿ ಚರ್ಚೆ ಪ್ರಾರಂಭ ಆಗಿದೆ. ನಮ್ಮ ಸ್ನೇಹಿತರಾದಂಥ ರವಿಕೃಷ್ಣ ರೆಡ್ಡಿ ಅವರು ತುಂಬಾ ಒಳ್ಳೊಳ್ಳೆ ಸಲಹೆಗಳನ್ನ ಬಹಳ ಚೆನ್ನಾಗಿ ಕಲ್ಪನೆ ಮಾಡಿಕೊಟ್ಟು ನಮ್ಮ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದಾರೆ. ಅಣ್ಣಾ ಹಜಾರೆ ಅವರಿಂದ ದೂರ ಆಗಿರುವಂಥ ಆಪ್ಗೆ, ಶಾಂತಿಭೂಷಣ್ ಅವರಿಂದ ದೂರ ಆಗಿರುವಂಥ ಆಪ್ಗೆ ರವಿಕೃಷ್ಣ ರೆಡ್ಡಿ ಅವರು ತುಂಬಾ ಆತ್ಮೀಯವಾದಂಥ ಒಂದು ಸಲಹೆಗಳನ್ನ ಕೊಡ್ಲಿಕ್ಕೆ ಯೋಗ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿ. ಹಾಗಾಗಿ ನಾನು ರವಿಕೃಷ್ಣ ರೆಡ್ಡಿ ಅವರಿಗೆ ವಿನಂತಿ ಮಾಡ್ಕೋತೇನೆ, ದಯಮಾಡಿ ತಾವು ಇದನ್ನೆಲ್ಲ ಒಂದ್ಸರಿ ಇಂಗ್ಲಿಷ್ನಲ್ಲಿ, ಹಿಂದಿನಲ್ಲಿ ತಾವು ತಮ್ಮ ದೆಹಲಿಯ ಮುಖ್ಯಮಂತ್ರಿ ಅವರಿಗೆ ತಿಳಿಸಬೇಕು ಅಂತ ಚರ್ಚೆಗೆ ಬರ್ತೇನೆ. ಮಧುಸೂದನ್ ಅವರೇ, ನಾನು ಆಪ್ಗೆ ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು 1 ತಿಂಗಳಾಯ್ತು. ಇದು ನಿಮಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ಅದನ್ನ ಈಗಾಗಲೇ ನಾನು ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ರವಿಕೃಷ್ಣ ರೆಡ್ಡಿ, ಕಂಗ್ರ್ಯಾಚುಲೇಷನ್. ಓಕೆ ಸರ್, ವಿಷಯಕ್ಕೆ ಬನ್ನಿ ಸರ್, ವಿಷಯಕ್ಕೆ ಬನ್ನಿ. ವಿಷಯಕ್ಕೆ ಬರ್ತಾ, ಈಗ ನೀವು ಮುಖ್ಯಮಂತ್ರಿಗಳು ಈ ವಿಷಯವನ್ನ ಹೇಗೆ ಬಗೆಹರಿಸಬಹುದಾಗಿತ್ತು ಅಂತ ಹೇಳಿ. ಮೊದಲನೇದಾಗಿ ಇದು ಬೆಳಗಾವಿ ಅಧಿವೇಶನದಲ್ಲೇ ಚರ್ಚೆಗೆ ಬಂದಿದ್ದಂತ ಸಂಗತಿ. ಇದು ಹೌದು, ಇದು ಬಹಳ ಮುಂಚಿನಿಂದನೇ ಸಹ ಅಲ್ಲಲ್ಲಿ ಗುಸುಗುಸು ಇತ್ತು. ಹೌದು. ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಇವರಿಬ್ಬರಿಗೂ ಒಂದು ವಿಶೇಷವಾದಂತ ಸಂಬಂಧ ಇದೆ. ಇವರು ಶಾಸಕಾಂಗ ಪಕ್ಷದ ನೇತಾರರಾದರೆ ಗೃಹ ಸಚಿವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಇವರಿಬ್ಬರ ನಡುವೆ ಇನ್ನೊಬ್ಬ ಆತ್ಮೀಯ ವ್ಯಕ್ತಿ ಇದ್ದಾರೆ. ಅವರು IPS ಕೆಂಪಯ್ಯ ಅಂತ ಹೇಳಿ, ರಿಟೈರ್ಡ್ ಸರ್. ಅವರು ಇವ್ರಿಗೂ ಸಹ ಸಲಹೆಗಾರರು, ಅವ್ರಿಗೂ ಸಹ ಸಲಹೆಗಾರರವರು. ಅವ್ರಿಗೆ ಈ ವಿಷಯ ಗೊತ್ತೇ ಇಲ್ಲ ಅಂತ ಹೇಳೋ ಸ್ಥಿತಿನಲ್ಲಿ ಇಲ್ಲ. ಯಾಕೆಂದ್ರೆ ಅವರು ರಾಜಶೇಖರ್ ಮುಲಾಲಿ ಅವರಿಗೆ ಫೋನ್ ಮಾಡಿ ಅವ್ರ ಜೊತೆ ಮಾತುಕತೆಯನ್ನ ಆಡಿದ್ದಾರೆ. ಎಲ್ಲೋ ಒಂದು ಕಡೆ ಕಳೆದ 4 ದಿವಸಗಳಿಂದ ನಡೆದಿರುವಂತ ಸಂಗತಿ ಏನು ಅಂದ್ರೆ, ರಾಜಶೇಖರ್ ಮುಲಾಲಿ ಅವ್ರನ್ನ ಇಲ್ಲ ಹೆದರಿಸುವಂತ ಪ್ರಯತ್ನ ನಡೀತು, ಬೆದರಿಸುವಂತ ಪ್ರಯತ್ನ ನಡೀತು, ಖಬರ್ದಾರ್ ಅಂತೇಳಿ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ನಡೀತು.
ಎಲ್ಲೋ ನಮ್ಮ ಮೇಟಿಯವ್ರ ಕಡೆಯವರು ನೋಡ್ರಿ, ಆಮೇಲೆ ನಿಮ್ಮ ಕುಟುಂಬದವ್ರಿಗೆಲ್ಲ ನಾವು ಸುಮ್ಮನೆ ಬಿಡಂಗಿಲ್ಲ ಅಂತ ಹೇಳಿ ಧಮಕಿ ಹಾಕಿದ್ರು. ಅದು ಒಂದ್ ಕಡೆ ಆಯ್ತು ಅಂದ್ರೆ, ಇನ್ನೊಂದ್ ಕಡೆಯಿಂದ ಅದೇ HY ಮೇಟಿ ಕಡೆಯವರು ಮಾತಾಡ್ತಾ ಹೇಳ್ತಾರೆ, ನಿಮ್ಗೆ ಎಷ್ಟು ಬೇಕಾದ್ರೆ ಹೇಳ್ರಿ, ರೊಕ್ಕ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಸತ್ಯವನ್ನ ಇವರು ಮರೆಮಾಚೋದಿಕ್ಕೋಸ್ಕರವಾಗಿ, ಸತ್ಯದ ದಫನ್ ಮಾಡ್ಲಿಕ್ಕೋಸ್ಕರವಾಗಿ ಕಳೆದ 4 ತಿಂಗಳ ಕಾಲ ಇವರು ಸತ್ಯವನ್ನ ದಫನ್ ಮಾಡಲಿಕ್ಕೆ ವ್ಯಾಪಾರ ಮಾಡುವಂತ ಪ್ರಯತ್ನ ಪಟ್ಟರು. ಇಲ್ಲ ಸತ್ಯವನ್ನ ತನ್ನ ಜೊತೆ ಇಟ್ಕೊಂಡಿರುವಂತಹ ಆ RTI ಕಾರ್ಯಕರ್ತ ರಾಜಶೇಖರ್ ಮೊಲಾಲಿ ಅವರನ್ನ ಹೆದರಿಸುವಂತ ಬೆದರಿಸುವಂತ ಪ್ರಯತ್ನವನ್ನು ಪಟ್ಟರು. ಇದೆರಡೂ ಸಹ ಪ್ರಜಾಪ್ರಭುತ್ವಕ್ಕೆ, ಮುಖ್ಯಮಂತ್ರಿಯ ಸ್ಥಾನಕ್ಕೆ ಶೋಭೆ ತರುವಂತ ಸಂಗತಿ ಅಲ್ಲ. ಬರೀ ಉಡಾಫೆ ಮಾಡ್ತಾರೆ ಬರೀ ಸಿದ್ದರಾಮಯ್ಯ ಅಂತ ಅಲ್ಲ, ಅವರು ಈ ಸಮಯದಲ್ಲಿ ತಮ್ಮ ಅತ್ಯಂತ ಆಪ್ತ ಗೃಹ ಮಂತ್ರಿಗಳ ಸಲಹೆಗಾರ ಯಾರಿದ್ರು, ಆ ಕೆಂಪಯ್ಯನವ್ರಿಗೆ ಹೇಳಿದ್ರು, ಏನ್ ಬಿಡ್ರಿ ಅದಕ್ಕೇನಂತೆ ಧಮಕಿ ಹಾಕ್ಬಿಟ್ರೆ ಅವ್ನು ಸುಮ್ನಾಗ್ ಹೋಗ್ಬಿಡ್ತಾನೆ, ಒಂದಷ್ಟು ದುಡ್ಡು ಕೊಟ್ರೆ ಸಾಕು ಅವ್ನು ಸುಮ್ನಾಗ್ ಹೋಗ್ಬಿಡ್ತಾನೆ ಅಂತನ್ನುವಂತ ರಾಂಗ್ ಅಡ್ವೈಸ್ ಏನ್ ಬಂತು ಅವ್ರಿಗೆ, ಅದರಿಂದಾಗಿ ಅವ್ರು ಇವತ್ತು ಇಂಥ ಪೇಚಿಗೆ ಸಿಕ್ಕಾಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ಒಂದು ಮಾತನ್ನೇ ಹೇಳ್ತೇನೆ, ಮುಖ್ಯಮಂತ್ರಿಗಳು ಮರ್ಯಾದಸ್ಥರಾಗಿತ್ತು ಅಂತಂದ್ರೆ, ನೈತಿಕತೆಗೆ ಅವರು ಬೆಲೆ ಕೊಡೋರಾಗಿತ್ತು ಅಂದ್ರೆ, ಇಂಥ ವ್ಯಕ್ತಿಗಳನ್ನ ಅವ್ರು ತಮ್ಮ ಸುತ್ತಮುತ್ತ ಇಟ್ಕೊಳ್ಳೇಬಾರದಾಗಿತ್ತು. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಟೆಲ್ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿ. ನಿನ್ನ ಸುತ್ತಮುತ್ತಲು ಯಾರಿದ್ದಾರೆ ಅಂತ ಹೇಳು, ನಿನ್ನ ಯೋಗ್ಯತೆ ಏನು, ನಿನ್ನ ಚಾರಿತ್ರ್ಯ ಏನು, ನಿನ್ನ ನಡತೆ ಏನು ಅಂತ ನಾನು ಹೇಳ್ತೀನಿ ಅಂತನೋ ಮಾತಿದೆ. ಸುತ್ತಮುತ್ತಲು ಇಂಥ ಜನಗಳನ್ನ ಇಟ್ಕೊಂಡು ಇವತ್ತು ಅವ್ರು ಏನ್ ಮಾಡುವಂತ ಸ್ಥಿತಿ ನಡೆದಿದ್ದಾರೆ. ಇವತ್ತು ಎಲ್ಲ ಮಂತ್ರಿಗಳು ಭ್ರಷ್ಟರೇ ಇರುವಂತವ್ರ ಪೈಕಿ ಎಲ್ಲರೂ ಸಹ ಎರಡೆರಡು ಕೈನಲ್ಲಿ ಬಾಚ್ಕೋತಾ ಇದ್ದಾರೆ. ಇದ್ರ ಹಿಂದೆ ಏನಾರ ಹೈಕಮಾಂಡ್ ನ ನಿರ್ದೇಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ಉತ್ತರ ಪ್ರದೇಶ ಚುನಾವಣೆಗೆ ನಮಗೆ ಹಣ ಬೇಕು ಅಂತ ಹೇಳಿ ಏನಾರ ಕೇಳ್ತಾ ಇದ್ದಾರೋ ಏನ್ ಕಥೆನೋ ಗೊತ್ತಿಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ವಿಶೇಷವಾದಂತಹ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅವರ ಯಥಾ ಪ್ರಕಾರವಾದಂತಹ ಯಾವಾಗಲೂ ಇರುವಂತ ಆ ಒಂದು ಉಡಾಫೆ ಏನಿದೆ, ಆ ಉಡಾಫೆಯ ಜೊತೆಗೆ ಅವ್ರ ಸುತ್ತಮುತ್ತಲೂ ಇರುವಂತಹ ವ್ಯಕ್ತಿಗಳು ಅವರು ಚಾರಿತ್ರವಂತರಲ್ಲ, ಅವರೆಲ್ಲ ಭ್ರಷ್ಟರು ಅನ್ನೋಂಥದ್ದು ಇವತ್ತು ಜಗಜ್ಜಾಹೀರಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ಗೆ ಇದು ತುಂಬಾ ದೊಡ್ಡ ಮುಜುಗರದ ಸಂಗತಿಯಾಗಿದೆ ಇವತ್ತು. ಓಕೆ ಸರ್, ಈಗ ಅವರು ಉಡಾಫೆ ಅಂತ ಅವ್ರು ಮಾತಲ್ಲಿ ಹೇಳ್ತಿದ್ರು, ನಾನು ನಿರ್ಲಕ್ಷ್ಯ ಅಂತಂದು ಹೇಳ್ತೀನಿ. ಇದನ್ನ ಬಹಳ ಈಸಿಯಾಗಿ ಪೊಲೈಟ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು, ಅಥವಾ ಏನ್ ಗೊತ್ತಾ ಆಗಿದೆ. ಓಕೆ, ಮೇಟಿ ಪ್ರಕರಣ ಗೊತ್ತಾಗಿದೆ, ಒಂದು ತಿಂಗಳಿಂದ ಚರ್ಚೆಗೆ ಬರ್ತಾ ಇದೆ. ಒಂದು 5-6 ದಿವಸದಿಂದ, ಒಂದು ವಾರದ ಹಿಂದೆ ಈಗ ರಿಲೀಸ್ ಆಗ್ಬಿಟ್ಟು ಪಕ್ಷಕ್ಕೆ ಮುಜುಗರ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು, ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡೋದು, ಇದೆಲ್ಲದಕ್ಕಿಂತ ಬಿಟ್ಟು ಆರಾಮಾಗಿ ಮುಂಚೆನೆ ರಾಜೀನಾಮೆ ತೆಗೆದುಕೊಂಡಿದ್ರೆ ಮುಖ್ಯಮಂತ್ರಿ ಘನತೆಯನ್ನು ಉಳಿತಿತ್ತು, ಆ ಕುರ್ಚಿಯ ತೂಕನೂ ಉಳಿತಿತ್ತು, ಎಲ್ಲವೂ ಕೂಡ ಒಂದಷ್ಟು ವರ್ಚಸ್ಸನ್ನು ಉಳಿಸಬಹುದಾಗಿತ್ತು, ಘನತೆಯನ್ನು ಉಳಿಸಬಹುದಾಗಿತ್ತು ಅಂತ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು? ಹಬೀಬ್, ಈಗ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಇದು ಮುಖ್ಯಮಂತ್ರಿಗಳಿಗೆ ಒಂದು ತಿಂಗಳಿಂದನೇ ಗೊತ್ತಾಗಿತ್ತು, ಅವರು ಸಹ ಇದನ್ನ ನೋಡಿರ್ತಾರೆ ಅನ್ನುವಂತ ಇದಿದೆ, ಮಾತಿದೆ ಅನ್ನುವಂತ ಮಾತಾಡ್ತದಲ್ಲ, ಅಥವಾ ಅವರು ಸಹ ಇದನ್ನ ನೋಡಿರ್ಬಹುದು ಬಹುಶಃ ಅಂತ ಒಂದು ಮಾತಂದ್ರು. ನೋಡಿ, ಇವತ್ತು ಮೇಟಿ ಅವರು ರಾಜೀನಾಮೆ ಕೊಟ್ಟಿರೋದು ಮೇಟಿ ಅವರು ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಲ್ಲ, ಅದು ಮಾಧ್ಯಮಗಳಲ್ಲಿ ಬಿತ್ರ ಆಗ್ಬಿಡ್ತು ಅನ್ನೋ ಒಂದೇ ಕಾರಣಕ್ಕಾಗಿ. ಇದು ಇಲ್ಲಾಂದ್ರೆ ಅದು ಬಿತ್ರ ಆಗದೇ ಇದ್ರೆ ಇದು ಬರೀ ಆರೋಪ ಅಂತ ಸ್ವತಃ ಮಾಡಿರುವಂತಹವರು ಮತ್ತೆ ಮಾಡಿದ್ದಾರೆ ಅಂತ ಗೊತ್ತು ಕಣ್ಣಿಂದ ನೋಡಿರುವಂತಹವರು ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಇವತ್ತು ನೀವು ಹೇಳ್ತಿದ್ದೀರಾ ಇದನ್ನ ಬೇರೆ ತರ ನಿಭಾಯಿಸಬಹುದಾಗಿತ್ತು. ಇವತ್ತಿಗೂ ಇವಾಗ ಏನು ರಾಜಶೇಖರ್ ಮೊಲಾಲಿ ಹೇಳ್ತಾ ಇದ್ದಾರೆ 2-3 ಜನರದ್ದು ಇದೆ ಅಂತ, ಮತ್ತೆ ಇನ್ನೊಂದು ಈ ಜಯಚಂದ್ರ ವಿಚಾರದಲ್ಲಿ ಈಗಾಗಲೇ ಅವರೊಂದು 2 ಹೆಸರು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದೇ ಹಾಗಾಗಿ ಇವತ್ತು ತಮ್ಮ ಸಂಪುಟದಲ್ಲಿರುವಂತಹ ಯಾವ ಮಂತ್ರಿಗಳು ಭ್ರಷ್ಟಾಚಾರದ ಕೇಸ್ನಲ್ಲಿ ಮುಂದಿನ ದಿನಗಳಲ್ಲಿ ಜೈಲ್ ಹೋಗ್ತಾರೆ, ಯಾವ ಸಂದರ್ಭದಲ್ಲಿ ಅರೆಸ್ಟ್ ಆಗ್ತಾರೆ, ಯಾವ ಸಂದರ್ಭದಲ್ಲಿ ನೋಟಿಸ್ ಬರುತ್ತೆ, ಮತ್ತೆ ಯಾರ್ಯಾರು ಮಾಡಬಾರದಂತ ಹೀನ ಕೃತ್ಯಗಳನ್ನ ಮಾಡಿ ತಮ್ಮ ಅಧಿಕಾರ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡು ಏನು ದೈಹಿಕ ಬೇರೆ ತರಹದ ಇವರ ದೈಹಿಕ ಸಂಪರ್ಕಗಳಿಗೆ ಬೇರೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದೆಲ್ಲವೂ ಇವತ್ತು ಸಿದ್ದರಾಮಯ್ಯನವರಿಗಿದೆ. ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಇಂಟೆಲಿಜೆನ್ಸ್, ಓಲ್ ಸ್ಟೇಟ್ಸ್ ಇಂಟೆಲಿಜೆನ್ಸಿ ಈಸ್ ಅಂಡರ್ ಹಿಮ್. ಹಾಗಾಗಿ ಅವೆಲ್ಲ ಮಾಹಿತಿಗಳಿರುತ್ತೆ. ಮತ್ತೆ ಪಕ್ಷದಲ್ಲಿ ಇವರು ಬಂದು ಹೇಳ್ತಾ ಇರ್ತಾರೆ, ಇವೆಲ್ಲ ಅವರ ಸರ್ಕಾರದಲ್ಲಿ ಮುಂದಿನ 1.5 ವರ್ಷದಲ್ಲಿ ಯಾರ್ಯಾರು ಜೈಲ್ಗೆ ಹೋಗ್ತಾರೆ, ಅರೆಸ್ಟ್ ಆಗ್ತಾರೆ, ನೋಟಿಸ್ ಸಿಗುತ್ತೆ, ಅಥವಾ ಯಾರ್ಯಾರು ಸಿಡಿಗಳು ಬರುತ್ತೆ, ಅವೆಲ್ಲ ಮಾಹಿತಿ ಇವತ್ತೇ ಸಿದ್ದರಾಮಯ್ಯನವರಿಗಿದೆ, ಅಥವಾ ಬರದೇ ಇರುವಂತದ್ದು ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಯಾರನ್ನು ಮ್ಯಾನೇಜ್ ಮಾಡಿದ್ದಾರೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ನೈತಿಕತೆ ಇರುತ್ತೆ, ಹಾಗಾಗಿ ಇದನ್ನ ಬೇರೆ ತರ ನಿಭಾಯಿಸಬಹುದು ಅನ್ನೋದು ಸಂಪೂರ್ಣ ಸುಳ್ಳು. ಸಿದ್ದರಾಮಯ್ಯನವರು
ಪೂರ್ತಿಯಾಗಿ ಅವರು ಸಹ ಅನೈತಿಕವಾಗ್ಬಿಟ್ಟಿದ್ದಾರೆ, ಎಲ್ಲಾ ತರಹದ ರಾಜಿ ಆಗ್ಬಿಟ್ಟಿದ್ದಾರೆ. ಅವ್ರೊಬ್ಬ ಸಮಾಜವಾದಿ ಅಂತ ಹೇಳ್ಕೊಳ್ತಾರೆ, ಅವರು ಮಾಜಿ ಸಮಾಜವಾದಿ, ಅವರು ಪ್ರಜಾಪ್ರಭುತ್ವವಾದಿ ಅಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ನೋಡಿ, ನಾನೊಂದು ಮಾತು ಹೇಳ್ಬೇಕು, ಯಡಿಯೂರಪ್ಪನವರಿದ್ದಾಗ ಒಂದು ಲೋಕಾಯುಕ್ತ ಸಂಸ್ಥೆ ಇತ್ತು. ಲೋಕಾಯುಕ್ತ ಸಂಸ್ಥೆ ಕಾರಣಕ್ಕಾಗಿನೇ ಯಡಿಯೂರಪ್ಪನವರು ಜೈಲ್ಗೆ ಹೋಗ್ಬೇಕಾಯ್ತು. ಆ 3 ವರ್ಷಗಳಲ್ಲಿ ಅವ್ರು ಬಿಜೆಪಿ ರಿನ್ಯೂ ಮಾಡಿದ್ರು, ಲೋಕಾಯುಕ್ತ ಸಂಸ್ಥೆನ ಹಾಳು ಮಾಡಕ್ಕಂತೂ ಆಗ್ಲಿಲ್ಲ. ಒಬ್ಬ ಭ್ರಷ್ಟನ ತಂದು ಕೂಡಿಸಿದ್ರು. ಯಾರು? ಇದೇ ಕಾಂಗ್ರೆಸ್ ಬಿಜೆಪಿ ಎಲ್ಲ ಸೇರ್ಕೊಂಡು ಬಿಜೆಪಿಯವರೇ ಶೆಟ್ರೆ ತಗೊಬಂದು ಒಬ್ಬ ಪರಮ ಭ್ರಷ್ಟನನ್ನ ಯಾರನ್ನ ಭಾಸ್ಕರ್ ರಾವ್ನ ನೇಮಿಸಿದ್ರು. ಆದರೆ ಈ ಕಳೆದ 3 ವರ್ಷಗಳಲ್ಲಿ ನೋಡಿ, ಇವತ್ತು ಲೋಕಾಯುಕ್ತನೂ ಇಲ್ಲ, ಎಸಿಬಿನೂ ಇಲ್ಲ. ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡೋಣ ಅಧಿಕಾರಿಗಳಿಗೆ ಅಂದ್ರೆ ಜನಸಾಮಾನ್ಯರಿಗೆ ಏನೇನೂ ಇಲ್ಲ. ಯಾವುದೇ ತರಹದ ಒಂದು ಸಂವಿಧಾನ ಸಂಸ್ಥೆಗಳನ್ನ ಪೂರ್ತಿಯಾಗಿ ಹಾಳು ಮಾಡ್ತಾನೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಅವರು ಪ್ರಜಾಪ್ರಭುತ್ವವಾದಿನೂ ಅಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಸಿದ್ದರಾಮಯ್ಯನವರಿಗೆ ನೈತಿಕತೆಯೂ ಇಲ್ಲ, ಅಕ್ರಮಗಳಲ್ಲಿ ಮುಳುಗೇಳಿದ್ದಾರೆ. ಅವರು ಇವರು ಹೇಳಿದ್ರು ಗೋಮತ್ಸುದನ್ ಅವರು, ಅದಕ್ಕೆ ಇನ್ನೂ ಒಂದು ಪದ ಅರ್ಥದಲ್ಲಿ ಹೇಳಿದೆ, ಯು ಆರ್ ಜಡ್ಜ್ಡ್ ಬೈ ದ ಕಂಪನಿ ಯು ಕೀಪ್ ಅಂತ. ಹಾಗಾಗಿ ಅದೇ ಅರ್ಥದಲ್ಲಿ ಅವ್ರು ಸುತ್ತಮುತ್ತ ಠಳಾಯಿಸುವಂತವ್ರು ಯಾರು? ಪರಮಾತ್ಮ ಅನ್ನೋರು ಯಾರು? ಸಂಜೆ ಆದ ತಕ್ಷಣ ಶೋಕಿಲಾಭ ಆಗುವಂತವ್ರು, ಪರಮ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತವ್ರು. ಇವತ್ತು ನೀವು ಗಮನಿಸಿದ್ರೆ ಕಳೆದ 10 ದಿವಸಗಳಿಂದ ಈ ಜಯಚಂದ್ರ 15 ದಿವಸಗಳಿಂದ ಅರೆಸ್ಟ್ ಆದಾಗ್ನಿಂದ ಒಂದು 5-6 ಸಚಿವರ ಬಾಯಿ ಬಂದಾಗ್ಬಿಟ್ಟಿದೆ. ಯಾಕೆ ಬಂದಾಗಿದೆ? ಯಾಕೆ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ? ಹಾಗಾಗಿ ಇವೆಲ್ಲವನ್ನೂ ಸಹ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಸ್ವತಃ ಒಂದು ರೀತಿಯಲ್ಲಿ ಅನೈತಿಕವಾಗ್ಬಿಟ್ಟಿದ್ದಾರೆ, ಭ್ರಷ್ಟರಾಗ್ಬಿಟ್ಟಿದ್ದಾರೆ, ಮತ್ತೆ ಅಪ್ರಾಮಾಣಿಕರಾಗ್ಬಿಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಕೇವಲ ಮುಖ್ಯಮಂತ್ರಿಯಾಗಿ ಒಂದು ಏನು ರಾಜಕೀಯ ನಾಯಕತ್ವ ಅಷ್ಟೇ ಅಲ್ಲ ಮುಖ್ಯಮಂತ್ರಿಯ ಕೆಲಸ, ಅದು ಇಡೀ ರಾಜ್ಯದ ಜನತೆಗೆ ಒಂದು ರೀತಿಯ ನೈತಿಕ ನಾಯಕತ್ವವನ್ನು ಕೊಡುವಂಥದ್ದು. ಇವತ್ತು ನಾವೆಲ್ಲಿದ್ದೀವಿ? ಓಕೆ ಸರ್, ಓಕೆ ಬನ್ನಿ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಮತ್ತೊಬ್ಬ ಅತಿಥಿ ಬಂದು ಸೇರ್ಕೊಂಡಿದ್ದಾರೆ. ಯುವ ಹೋರಾಟಗಾರ ಗಿರೀಶ್ ಮಠಣ್ಣ ಅವರು ನಮ್ಮೊಂದಿಗೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಠಣ್ಣ ಅವರು, ಏನ್ ಹೇಳ್ತೀರಾ ಒಂದು ಚುಟ್ಕಾಗಿ? ನಾವು ಬೇರೆ ಸಬ್ಜೆಕ್ಟಿಗೆ ಹೋಗ್ಬೇಕಾದ್ರೆ ಇದೇ ಸಬ್ಜೆಕ್ಟು. ಜಯಚಂದ್ರ ಅವರ ಈ ಮೇಟಿ ಅವರ ಪ್ರಕರಣನ ಹ್ಯಾಂಡಲ್ ಮಾಡಿದ್ದು ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಎಲ್ಲ ಒಂದಷ್ಟು ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿದ್ರು. ಅದು ಪಕ್ಷದ ವರ್ಚಸ್ಸಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲದಕ್ಕೂ ಕೂಡ ಹೊಡೆತ ಬಿತ್ತು ಅನ್ನುವಂಥದ್ದು ಹೌದಾ? ಚುಟ್ಕಾಗಿ ಒಂದು ಮಾತಿದೆ, ಕದ್ದವನು ಕಳ್ಳ ಅಲ್ಲ, ಸಿಕ್ಕಿ ಬಿದ್ದವನು ಕಳ್ಳ ಅಂತ. ಇಲ್ಲೇನಾಗಿದೆ, ಇವ್ರಿಗೆ ಈಗೆಲ್ಲರೂ ಏನ್ ಕೇಳ ಬರ್ತಾರೆ, ಇವ್ರು ಏನೋ ಮ್ಯಾನೇಜ್ ಮಾಡಬಹುದಾಗಿತ್ತು, ಅದನ್ನ ಮಾಡ್ಲಿಲ್ಲ ಅಂದ್ರೆ ನೈತಿಕತೆಗೆ ಬೆಲೆ ಇಲ್ಲ. ಈಗ ನಮ್ಮ ಸ್ನೇಹಿತರು ಹೇಳಿದ ರವಿಕೃಷ್ಣ ರೆಡ್ಡಿ ಅವರು ಹೇಳ್ದಂಗೆ, ಅವ್ರು ಟಿವಿಯಲ್ಲಿ ಬಂತು ಅಂತ ಹೇಳಿ ಅವ್ರು ರಾಜೀನಾಮೆ ಕೊಟ್ರು. 376 ಅಲ್ಲಿ ಏನ್ ಕೇಸ್ ರಿಜಿಸ್ಟರ್ ಆಗಿದೆಯಾ? ಇಲ್ಲ. ಏನಾದ್ರೂ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ ಇನ್ವೆಸ್ಟಿಗೇಷನ್ ಶುರು ಆಗಿದೆಯಾ? ಇಲ್ಲ. ಟಿವಿಯಲ್ಲಿ ಬಂತು ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ನಾವೇನ್ ಅಬ್ಸರ್ವ್ ಮಾಡಬೇಕಾಗಿದೆ, ನೈತಿಕತೆ ಅನ್ನೋದು ಪೂರ್ತಿಯಾಗಿ ಮಾಯ ಆಗಿ ಹೋಗ್ಬಿಟ್ಟಿದೆ. ನೈತಿಕತೆ ಅನ್ನೋದೇ ಇಲ್ಲ. ಎಲ್ಲೋ ಹೌದು ಬಂತು. ಇನ್ನೂ ಒಂದು ಕೇಳ್ತಾ ಇದೆ, ಇನ್ನು 2 ಜನ ಮಿನಿಸ್ಟರ್ ಇದ್ರೆ, ಅರೆ ನೀವು ನಾನು ಬಿಡುಗಡೆ ಮಾಡೋರ್ಗು ಹೇಳ್ತಾ ಇದ್ದೀನಿ, ಯಾಕೆ ನೀವು ಟೈಮ್ ಕೊಡ್ತಾ ಇದ್ದೀರಾ? ಸೊ ಯು ಆರ್ ಬಾರ್ಗೇನಿಂಗ್. ಕರಪ್ಷನ್ ಎಲ್ಲಾ ಕಡೆನೂ ಇದೆ. ಆ ನಂತರ ಮುಖ್ಯಮಂತ್ರಿಗಳಿಗೂ ಕೂಡ ನೋಡಿ, ನಾವು ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಬಿಜೆಪಿ ಬಹಳ ಕ್ಲೋಸ್ ಆಗಿ ನೋಡಿದ್ದೀನಿ ನಾನು. ಯಾವಾಗ ಮೇಲ್ಸ್ತರದ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಕೇಳಿಸ್ಕೊಳ್ತಾರಲ್ಲ, ಆವಾಗ ಸೆಕ್ರೆಟರಿಯೇಟ್ ಅಂತ ಹಿಡಿದು ಪಿಯೂನ್ವರೆಗೂ ಕೂಡ ಜನರ ಮಾತು ಯಾರು ಕೇಳಲ್ಲ. ತುಂಬಾ ನಿರ್ಲಕ್ಷ್ಯವಾಗಿರ್ತಾರೆ, ತುಂಬಾ ಅಸಡ್ಡೆಯಾಗಿ ಜನಸಾಮಾನ್ಯರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಇದರ ನೇರ ಪರಿಣಾಮ ಏನಾಗ್ತದೆ? ಜನಸಾಮಾನ್ಯರಿಗೆ. ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರೂ ಒಂದು ಅರ್ಜಿ ತಗೊಂಡು ಹೋದ್ರೆ ಯಾವ ಅಧಿಕಾರಿಗಳನ್ನು ಕೇರ್ ಮಾಡಲ್ಲ. ಯಾಕೆ? ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇಷ್ಟು ವಿಲಿ ಒದ್ದಾಡ್ತಾ ಇದ್ದಾರೆ ಸರ್. ತಾಲೂಕು ಆಫೀಸಿಗೆ ಹೋಗಿ, ರೆವಿನ್ಯೂ ಆಫೀಸಿಗೆ ಹೋಗಿ, ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ, ಯಾರಿಗೂ ಒಬ್ಬ ಅಧಿಕಾರಿಗೂ ಕೂಡ ಹೆದರಿಕೆ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಟಿವಿಯಲ್ಲಿ ಮಿನಿಸ್ಟರ್ದೇ ಬರ್ತಾ ಐತೆ. ಸಿದ್ದರಾಮಯ್ಯನವರು ಇವತ್ತೇನೋ ಬೆಳಗ್ಗೆ ಅಂತ ಏನೋ ಮಾತಾಡ್ತಿಲ್ಲ ಅಂತ, ಯಾರ ಹತ್ರನೋ ಒಳಗಡೆ ಕುತ್ಕೊಂಡು ಬಿಟ್ಟಾರಂತೆ. ಬೇಜಾರು ಮಾಡ್ಕೊಂಡು ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು. ಹಿಂಗಿರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೇನೆ, ಐ ಆಮ್ ಟಾಕಿಂಗ್ ಅಬೌಟ್ ಮಾರಲ್. ಎಕ್ಸಾಕ್ಟ್ಲಿ ಖಂಡಿತ. ನೈತಿಕತೆ ಬಗ್ಗೆ ದುರ್ಬಿನಾಗಿ ಹುಡುಕ್ಬೇಕಾಗಿದೆ. ಕೇವಲ ಒಂದು ಪಕ್ಷ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ರಾಜಕಾರಣಿ ಅಲ್ಲ, ಇಡೀ ವ್ಯವಸ್ಥೆಯನ್ನು ಕೆಟ್ಟೋಗಿದೆ. ಇವತ್ತಿನ ಇನ್ನೊಂದು ಅಂದ್ರೆ ಇದೇ ಸಬ್ಜೆಕ್ಟ್ ಗೋಮತ್ಸುದನ್ ಸರ್. ಈಗ ಜಯಚಂದ್ರ ಅವರ ಪತ್ನಿ ಭಾರತಿ ಅವರು ಒಂದು ಮಾತು ಹೇಳಿದ್ದಾರೆ ಅನ್ನೋಂಥದ್ದು, ಈ ದುಡ್ಡು ನಮಗೆ ಸೇರಿದ್ದಲ್ಲ, ಸಂಬಂಧಪಟ್ಟ 1-2 ಮಿನಿಸ್ಟ್ರಿಗೆ ಸೇರಿದ್ದು ಅಂತ. ಈಗಾಗಲೇ ಎಲ್ಲಾ ಮಾಧ್ಯಮಗಳು ಅವರ ಗ್ರಹಿಕೆಯ ಪ್ರಕಾರ 1-2 ಮಿನಿಸ್ಟ್ರಿಗಳ ಹೆಸರುಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಅಂದ್ರೆ ಅವರದ್ದು ತಲೆದಂಡ ಆಗಬಹುದಾ? ಏನ್ ಹೇಳ್ತೀರಿ? ಆಗಲೇಬೇಕು ಅಂತ ನಾನು ಕೇಳ್ತಾ ಇರೋದು ಇದರಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೇನ್ ಹೇಳ್ತಾರೆ, ಊರೆಲ್ಲ ಕೊಳ್ಳೆ ಹೋದ ಮೇಲಿಂದ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರಲ್ಲ, ಆ ತರ ಇಡಿನವರು, ಸಿಬಿಐನವರು ಅವರಿಬ್ರು ಮನೆಗಳನ್ನ ರೈಡ್ ಮಾಡಿದ ಮೇಲಿಂದ ಕೊನೆಗೆ ನಮ್ಮ ಕರ್ನಾಟಕ ಸರ್ಕಾರದ ಎಸಿಬಿ ಎಚ್ಚರಗೊಳ್ಕೊಂಡ್ಬಿಡ್ತು. ಎಸಿಬಿನವರು ಹೋಗಿ ಅವ್ರ ಮನೆ ರೈಡ್ ಮಾಡ್ಕೊಂಡ್ಬಂದ್ರು. ಅಂದ್ರೆ ಇವ್ರಿಗೆ ಅವ್ರಿಬ್ರು ಹೋಗಿ ಬಂದ್ಮೇಲಿಂದ ಹೋಗ್ಬಿಟ್ಟು ಬಂದ್ರು. ಯಾಕೆ ಹೋಗಿ ಬಂದ್ರು ಇವರು? ಬೇರೆ ಯಾವ್ದಾರ ರೆಕಾರ್ಡ್ ಸಿಗುತ್ತಾ?
ಅಥವಾ ಅವ್ರು ಮಾಡಿರುವಂತ ರೈಡ್ನಲ್ಲಿ ಬೇರೆ ಇನ್ನೇನಾರ ಹುಡುಕಿ ನಾವೇನಾರ ಇವ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ಸಿಬಿಐ ಕಸ್ಟಡಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಕಸ್ಟಡಿಗೆ ತೆಗೆದುಕೊಂಡು ಇವ್ರ ಕೈನಲ್ಲಿ ಏನಾರ ಪ್ಯಾಚಪ್ ವರ್ಕ್ ಮಾಡಿಸಕ್ಕಾಗುತ್ತಾ ಅಂತನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಚಿಕ್ಕರಾಯಪ್ಪನವರ ವಿಷಯ ಬಂತು ಅಂತಂದ್ರೆ ಅದು ಇರಿಗೇಷನ್ ಮಿನಿಸ್ಟ್ರಿ MB ಪಾಟೀಲ್ರ ಹೆಸರೇ ಬರಬೇಕಾದ್ರಿಂದ, ಜಯಚಂದ್ರನ ವಿಷಯ ಬಂತು ಅಂದ್ರೆ ಅದರಿಂದ ಸ್ವಾಭಾವಿಕವಾಗೇನೆ ಡಾಕ್ಟರ್ H.C. ಮಾದೇವಪ್ಪನವರೇ ಬರಬೇಕು ಮಂತ್ರಿಗಳು ಅಂತ ಹೇಳಿ ಹೇಳಿದ್ರೆ, ಅವರಿಬ್ರು ಸಹ ಕನ್ಸರ್ನ್ಡ್ ಮಂತ್ರಿಗಳಿದ್ದಾರೆ ಎರಡು ಪೋರ್ಟ್ಫೋಲಿಯೋಗಳಿಗೆ. ಹಾಗಾಗಿ ಅವರು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಬ್ಬರೇ ಅಲ್ಲ, ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಇಬ್ಬರೇ ಅಲ್ಲ, ಆ ರೆಡ್ಡಿ ಒಬ್ಬನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಆತ ಒಬ್ಬ ಕಾಂಟ್ರಾಕ್ಟರ್, ಆ ಮಹಾಲಿಂಗಂ ಆತ ನಮ್ಮ ತಮಿಳುನಾಡಿನ ಕಾಂಟ್ರಾಕ್ಟರ್, ಅವನೆಲ್ಲ ಬಾಯ್ಬಿಟ್ಟು ಹೇಳಿದಾನೆ. ಆ ಮಹಾಲಿಂಗಂ ಯಾರು ಅಂದ್ರೆ ಅವನ್ ಕಾಂಟ್ರಾಕ್ಟರ್ ಅಲ್ಲ, ಅವನ್ ಕಾಂಟ್ರಾಕ್ಟರ್ಗಳ ನಡುವೆ ಅವನು ಒಬ್ಬ ಕಮಿಷನ್ ಏಜೆಂಟ್. ನೀವು ಯಾವ್ಯಾವ ಕಾಂಟ್ರಾಕ್ಟರ್ ಈಗಾಗಲೇ ಆಗಿದೆಯೋ ಕೆಲಸ ಅವ್ರ ಹತ್ರ ದುಡ್ಡು ವಸೂಲು ಮಾಡಿ ತಂದುಕೊಡುವಂತ ಏಜೆಂಟು. ಹಾಗಾಗಿ ಅವ್ರ ಹತ್ರ ಅನೇಕ ದಾಖಲೆಗಳು ಸಿಕ್ಕಿದ್ದಾವೆ. ಅವರ ಕಂಪ್ಯೂಟರ್ಗಳಲ್ಲಿ ಹಾರ್ಡ್ ಡಿಸ್ಕ್ಗಳಲ್ಲಿ ಅನೇಕ ದಾಖಲೆಗಳು ಸಿಕ್ಕಿದ್ದಾವೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತೇಳಿ. ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ಹಿಡಿದು ಮಂತ್ರಿಗಳ ತನಕ ಯಾರ್ಯಾರಿಗೆ ಎಷ್ಟು ಸಂದಾಯ ಆಗಿದೆ ಅಂತನ್ನುವಂತ ಎಲ್ಲ ವಿವರಗಳು ಅದರಲ್ಲಿದೆ ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿದ್ದಾವೆ. ಇದೆಲ್ಲ ನೋಡ್ತು ಅಂತಂದ್ರೆ ಬಹುಶಃ ನನಗನ್ಸುತ್ತೆ ನರೇಂದ್ರ ಮೋದಿಯವರಿಗಿಂತ ಹೆಚ್ಚು ಕೆಲಸವನ್ನ ನಮ್ಮ ಈ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಇವತ್ತು. ಈ ಸ್ವಚ್ಛ ಭಾರತ್ ಅಂತನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಸಹ ಸ್ವಚ್ಛ ಭಾರತ್ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಇವತ್ತು. ಎಲ್ಲೋ ಕಸ ಬಿದ್ದಿತ್ತು ಅಂತಂದ್ರೆ, ದುರ್ವಾಸನೆ ಬಂದಿತ್ತು ಅಂತಂದ್ರೆ ಆ ಸುತ್ತಮುತ್ತಲು ಜನಗಳಿಗೆ ಮಾತ್ರನೇ ತೊಂದರೆ ಆಗ್ತಾ ಇತ್ತು. ಆದ್ರೆ ಈ ಭ್ರಷ್ಟಾಚಾರ ಇದೆಯಲ್ಲ, ಇದು ಈ ದೇಶದ ಎಲ್ಲ ಜನರನ್ನ ಬಾಧಿಸ್ತಾ ಇರುವಂತ ಸಂಗತಿ. ಅಷ್ಟೊಂದೇ ಅಲ್ಲ, ನಮ್ಮ ಎಲ್ಲ ವ್ಯವಸ್ಥೆಗಳು ಸಹ ಹಾಳಾಗ್ಬಿಟ್ಟಿದ್ದಾವೆ ಇವತ್ತು. ಯಾವ ಬ್ರಿಡ್ಜ್ ಬೇಕಾದ್ರೂ ಕೆಳಗಡೆ ಬೀಳ್ಬೋದು, ಯಾವ ನಾಲೆ ಬೇಕಾದ್ರೂ ಒಡೆದೋಗ್ಬೋದು, ಯಾವ ಡ್ಯಾಮ್ ಬೇಕಾದ್ರೂ ಒಡೆದೋಗ್ಬಿಡ್ಬೋದು. ರಸ್ತೆಗಳಿಗಂತೂ ಹೇಳೋ ಕೇಳೋ ಸ್ಥಿತಿನಲ್ಲೇ ಇಲ್ಲ. ಯಾವುದ್ರ ಬಗ್ಗೆ ನಡೀತಾ ಇದೆ? ಪಾಪ ಮಕ್ಕಳು ತಿನ್ನುವಂತ ಆಹಾರದಲ್ಲಿ ಆ SC ST ಮಕ್ಕಳಿಗೆಲ್ಲ ಹಾಸ್ಟೆಲ್ನಲ್ಲಿ, OBCಗಳ ಹಾಸ್ಟೆಲ್ನಲ್ಲಿ ಬಡವರು ಕೊಡಬೇಕಾದಂತ ಆ ಒಂದು ರೇಷನ್ ಅಕ್ಕಿಯಲ್ಲಿ ಯಾವುದರಲ್ಲಿ ನಡೀತಾ ಇಲ್ಲ ಅಂತ ಭ್ರಷ್ಟಾಚಾರ ಎಲ್ಲದರಲ್ಲಿ ನಡೀತಾ ಇದೆ. ಬಹುಶಃ ಮುಂಚೆ ಒಂದು ಮಾತು ಹೇಳ್ತಾ ಇದ್ರು ಭಗವಂತನಿಗೆ, ಇವನು ಸರ್ವಾಂತರ್ಯಾಮಿ ಅಂತ. ಭಗವಂತನ ಜಾಗಕ್ಕೆ ಇವತ್ತು ಭ್ರಷ್ಟಾಚಾರ ಬಂದ್ಬಿಟ್ಟಿದೆ. ಭ್ರಷ್ಟಾಚಾರ ಇಲ್ಲದೆ ಇರುವಂತ ಜಾಗ ಯಾವುದು ಅಂತ ಅಕಸ್ಮಾತ್ ಇವತ್ತೇನಾರ ವ್ಯಾಸರಾಯರು ಬಂದು ಕನಕದಾಸನ್ಗೆ ಹೇಳಿ ಭ್ರಷ್ಟಾಚಾರ ನಡೀದೇ ಇರೋ ಕಡೆ ಹೋಗಿ ನೀನು ಬಾಳೆಹಣ್ಣು ತಿನ್ಕೊಂಬ ಅಂತಂದ್ರೆ ಬಹುಶಃ ಜಾಗ ಸಿಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಕನಕದಾಸ ಏನಾರ ಬದುಕಿತ್ತು ಅಂದ್ರೆ ಅಂಥ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ನೋಡಿ, ಒಂದು ಮಾತು ಹೇಳ್ತೇವೆ, ಯಾವ ರೀತಿ ಗುರುಗಳಿರ್ತಾರೋ ಆ ರೀತಿ ಶಿಷ್ಯರು ಇರ್ತಾರೆ ಅಂತ ಹೇಳಿ. ಇದಕ್ಕೆ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳು ಹೊರಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿಂದ ಕಳೆದ ಸರ್ಕಾರದ ವಿರುದ್ಧ ಏನೇನು ಆರೋಪ ಮಾಡಿದ್ರಿ ನೀವು, ಏನೇನು ನಡ್ಕೊಂಡು ಹೋದ್ರಿ ನೀವು ಬಳ್ಳಾರಿಗೆ, ಆ ಬಳ್ಳಾರಿಗೆ ನಡ್ಕೊಂಡು ಹೋದ್ರಲ್ಲ, ಅಲ್ಲಿ ಗಣಿನಲ್ಲಿ ನಡೆದಂತ ಅವ್ಯವಹಾರಗಳು ನಡೀತಲ್ಲ, ಅದು ಅಲ್ಲಿ CBIನವರು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ ಬಿಡ್ತು ಅಂತಂದ್ರೆ, ನೀವು ಕರ್ನಾಟಕ ಸರ್ಕಾರದವರು ಇಲ್ಲಿ ತನಕ ಎಷ್ಟು ಜನ ಅಧಿಕಾರಿಗಳನ್ನ ಜೈಲಿಗೆ ಹಾಕಿದ್ರಿ? ಯಾವ IAS ಆಫೀಸರ್ನ ಜೈಲಿಗೆ ಹಾಕಿದ್ರಿ? ಯಾವ KIS ಆಫೀಸರ್ನ ಜೈಲಿಗೆ ಹಾಕಿದ್ರಿ? ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ನ ಜೈಲಿಗೆ ಹಾಕಿದ್ರಿ? ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳನ್ನ ಜೈಲಿಗೆ ಹಾಕಿದ್ರಿ? ಯಾವ ನೀವು ಗಣಿ ಇಲಾಖೆಯ ಅಧಿಕಾರಿಗಳನ್ನ ಜೈಲಿಗೆ ಹಾಕಿದ್ರಿ? ಯಾರನ್ನ ಮನೆಗೆ ಕಳಿಸಿದಿರಿ? ಅವ್ರೆಲ್ಲರ ಹತ್ರನೂ ದುಡ್ಡಿಸ್ಕೊಂಡು, ಅವ್ರೆಲ್ಲರ ಹತ್ರನೂ ವಸೂಲು ಮಾಡಿಕೊಂಡು, ಅವ್ರೆಲ್ಲರ ಮೇಲೆ ತಿಪ್ಪೆ ಸಾರಿಸುವಂತ ಕೆಲಸ ಮಾಡಿದ್ರಲ್ಲ. ರವಿಕೃಷ್ಣಾರೆಡ್ಡಿ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇಂಥ ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ನಮ್ಮ ರಾಜ್ಯದ ಲೋಕಾಯುಕ್ತ ವ್ಯವಸ್ಥೆಯನ್ನ ಇತ್ತೀಚೆಗೆ ಮಾಡಿಬಿಟ್ರಲ್ಲ ಇವರು. ACB ಅಂತ ಒಂದು ಹೊಸದಾಗಿ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ. ನಿಮಗೂ ಸೇರಿಸಿ ಬೈದ್ರು ಸರ್ ಅವರು. ಓಕೆ ಮಧುಸೂದನ್ ಅವರೇ, ಖಂಡಿತ ನಿಮ್ಮ ಮಾತಕ್ಕೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಬರ್ತೀನಿ. ಇಡೀ ಸರ್ಕಾರದ ವೈಫಲ್ಯಗಳ ಬಗ್ಗೆ ನಿಮಗೆ ಅಸಮಾಧಾನ ಇದೆ, ಅದೆಲ್ಲವೂ ಕೂಡ ಪ್ರಸ್ತಾಪಿಸ್ತಿದ್ದೀರಾ. ಬರ್ತೀನಿ, ಒಂದು ಬ್ರೇಕ್ ತೆಗೆದುಕೊಂಡು ಬರ್ತೀನಿ. ನನಗೆ ಪ್ರಮುಖವಾಗಿ ಈಗ ED ಏನಿದೆ, ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿವ್ ಏನಿದೆ, ಅದೇನಾದ್ರೂ ಒಂದು ವೇಳೆ ಸಂಬಂಧಪಟ್ಟ ಯಾರು ಜಯಚಂದ್ರ ಅವರ ಪತ್ನಿ ಭಾರತಿ ಹೇಳಿದ್ದಾರೆ, ಇದು ಇಬ್ಬರು ಮಿನಿಸ್ಟ್ರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಅನ್ನುವಂಥ ಮಾತು ಮಾಧ್ಯಮಗಳಲ್ಲಿ ಈಗಾಗಲೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆ ಸಂಬಂಧಪಟ್ಟ ಹಾಗೆ ಇಬ್ಬರು ಸಚಿವರುಗಳಿಗೆ ನೋಟಿಸ್ ಏನಾದರೂ ಜಾರಿ ಮಾಡಿದ್ದೆ ಆದರೆ ಇಮಿಡಿಯೇಟ್ ಆಗಿ ರಿಸೈನ್ ಅನ್ನ
ಪಡ್ಕೋಬೇಕಾಗತ್ತೆ, ರಾಜೀನಾಮೆಯನ್ನ ಪಡ್ಕೋಬೇಕಾಗತ್ತೆ. ಮುಖ್ಯಮಂತ್ರಿಗಳಿಗೆ ಕೆಲಸವನ್ನ ಮಾಡ್ತಾರಾ, ಅಥವಾ ಇದಕ್ಕೂ ಕೂಡ ಅವರು ಕೊಡ್ಲಿ ಬಿಡ್ರಿ ನೋಟಿಸ್ ಕೊಟ್ಟ ಮೇಲೆ ರಾಜೀನಾಮೆ ಯೋಚನೆ ಮಾಡೋಣ ಅಂತ ಕಾಯ್ಕೊಂಡು ಕೂತ್ಕೊಳ್ತಾರಾ, ಅಥವಾ ಮುಂಜಾಗ್ರತೆ ವಹಿಸಿ ಈಗಾಗಿರ್ತಕ್ಕಂಥ ಏನು ವರ್ಚಸ್ಸಿಗೆ ಧಕ್ಕೆ ಆಗಿದೆ ಅದನ್ನ ಮತ್ತೊಂದಷ್ಟು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾರಾ ಮುಖ್ಯಮಂತ್ರಿಗಳು? ಗೊತ್ತಿಲ್ಲ. ಚರ್ಚೆ ಮಾಡೋಣ. ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಕ್ಯಾಬಿನೆಟ್ ಕಂಟಕ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ಜಯಚಂದ್ರ ಅವರ ಏನು ಭ್ರಷ್ಟಾಧಿಕಾರಿ ಅಂತದಲ್ಲಿ ಈಗಾಗಲೇ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರ ಪತ್ನಿ ಹೇಳಿರ್ತಕ್ಕಂಥ ಮಾತು, ಇವತ್ತು ಈ ಹಣ ಇಬ್ಬರು ಸಚಿವರಿಗೆ ಸೇರಿರ್ತಕ್ಕಂಥದ್ದು ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಆ ಇಬ್ಬರು ಸಚಿವರನ್ನ ಅವರು ಇಡಿ ಅನ್ನುವಂಥದ್ದು ನೋಟಿಸ್ ಜಾರಿ ಮಾಡೋವರೆಗೂ ಮುಖ್ಯಮಂತ್ರಿಗಳು ಕಾಯ್ಬೇಕಾ? ಅದಕ್ಕಿಂತ ಮುಂಚೆನ ಕ್ರಮ ತೆಗೆದುಕೊಳ್ಳೋಕೆ ಆಗೋದಿಲ್ವಾ? ಯಾಕಿದು ವಿಳಂಬ ನೀತಿ? ಮತ್ತೆ ವರ್ಚಸ್ಸಿಗೆ ಧಕ್ಕೆ ಆಗ್ಬೇಕಾ? ಯಾಕೆ ಕಾಯ್ಲಾಗ್ತಾ ಇದೆ? ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತವೆ. ಏನ್ ಹೇಳ್ತೀರಾ ಮಟ್ಟಣ್ಣ ಅವರೇ? ಯಾಕೆ ಹೀಗಾಗ್ತಾ ಇದೆ? ಈಗಲೇ ತಗೋಬೋದಲ್ಲ, ಕ್ರಮ ತಗೋಬೋದಲ್ಲ. ಈಗ ಮೇಟಿ ಉದಾಹರಣೆ ಇಲ್ಲೇ ಇದೆ. ಈಗ ಒಂದು ತಿಂಗಳಿಂದ ವಿಷಯ ಗೊತ್ತಿತ್ತು ಅಂದ್ರೆ ನೀವು ಬಿಡ್ರಿ ಸಿಡಿ ನೋಡೋಣ ಅಂತಂದೇಳಿ ಮೇಟಿ ಕೈಲಿ ಹೇಳಿಸಿದ್ರು, ಇವರು ಹೇಳಿದ್ರು, ಬಿಟ್ಟ ಮೇಲೆ ಇಸ್ಕೊಂಡ್ರು. ಯಾರಿಗದು ವರ್ಚಸ್ಸಿಗೆ ಧಕ್ಕೆ? ಮಾಡ್ಬೋದಲ್ಲ. ಇಲ್ಲ, ಇದು ಏನಂತಂದ್ರೆ ಇವರು ಮೊದಲು ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ಅವಕಾಶ ಕೊಡ್ತಾರೆ, ಏನಾದ್ರೂ ಅಡ್ಜಸ್ಟ್ಮೆಂಟ್ ಆಗ್ಬಹುದಾ ಏನೋ ಅಂತ ಹೇಳಿ. ಯಾಕಂದ್ರೆ ಇದನ್ನೆಲ್ಲ ಗಮನಿಸಿದ್ರೆ ಈಗ ಇಡಿ ಅವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದೇನು ಸಣ್ಣ ಒಂದು ಇದನ್ನಲ್ಲ, ಏಜೆನ್ಸಿ ಅಲ್ಲ, ಇಡೀ ದೇಶದ ಆಂತರಿಕ ಆರ್ಥಿಕ ವ್ಯವಹಾರಗಳನ್ನ ಏನು ಕಂಟ್ರೋಲ್ ಮಾಡುವಂತ ಒಂದು ಏಜೆನ್ಸಿ. ಮನಿ ಲಾಂಡ್ರಿಂಗ್ ಆಕ್ಟ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಇರ್ಬೋದು, ಮತ್ತು ಹವಾಲಾ ಇದರಲ್ಲಿನೂ ಕೂಡ ತುಂಬಾ ಹದ್ದಿನ ಕಣ್ಣು ಇಟ್ಕೊಂಡು ಕೆಲಸ ಮಾಡುವಂತ ಏಜೆನ್ಸಿ ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಅವರಿಗೆಲ್ಲ ಗೊತ್ತಿದ್ದಾಗಲೂ ಕೂಡ, ಆಮೇಲೆ ಇಲ್ಲಿನೂ ಕೂಡ ಈಗ ಆಗಲೇ ನಮ್ಮ ಇನ್ನೊಬ್ರು ಸ್ನೇಹಿತರು ಹೇಳಿದ್ರು, ACB ಅವರು ಆಮೇಲೆ ಹೋದ್ರು. ಈಗ ಹೆಂಗಾಗಿದೆ ಗೊತ್ತಾ, ಈ ಶವ ಸಂಸ್ಕಾರಕ್ಕೆ ಅವನು ಹೋಗಿ ಬಂದಿದ್ದಾನೆ, ನಾ ಯಾಕೆ ಹೋಗಿ ಬಂದಿಲ್ಲ ಅನ್ನೋ ಹಂಗ್ ಬಂದಿದೆ. ACB, CID, ಆ ನಂತರ ಈಗ ಇಡಿದವರು, ಈಗ ಆಕ್ಚುಯಲ್ ರೋಲ್ ಇರೋದು IT ಮತ್ತು ಇಡಿದವ್ರದ್ದು ಮೇನ್ ರೋಲ್ ಇದೆ. ಆ ನಂತರ ಅಲ್ಲಿ ಪೊಲೀಸರು ಕೂಡ ಹೋಗಿ ಬರ್ತಾರೆ. ಆದ್ರೆ ಆಕ್ಚುಯಲ್ ಆಗಿ ಏನಾಗಬೇಕು, ತಕ್ಷಣನೇ ಜನ ಏನ್ ಸರ್, ಆಸ್ ಅ ಕಾಮನ್ ಮ್ಯಾನ್ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅವನ ಹತ್ರ ದುಡ್ಡು ಸಿಕ್ಕಿದ್ಯಾ, ಅವ್ನು ತಪ್ಪು ಮಾಡಿದಾನ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು, ಅವನ ಮೇಲೆ ಅವ್ನು ಜಲ್ಲಿಗೆ ಕಳಿಸ್ಬೇಕು. ಅವಾಗ ಜನಸಾಮಾನ್ಯರಿಗೆ ಒಂದು ನಂಬಿಕೆ ಬರ್ತದೆ. ಇಷ್ಟೆಲ್ಲ ಮಾಡಿ ಈಗ ಜಯಚಂದ್ರ ಅವ್ರಿಗೆ ಏನಾಯ್ತು, ಇವತ್ತು ನಾನು ನೋಡ್ದಂಗೆ ಅವ್ರಿಗೆ ಜಾಮೀನೇ ಸಿಕ್ತು. ಎಲ್ಲಿವರೆಗೆ ಅಂತಂದ್ರೆ ಅವರು ಅದನ್ನ ಸ್ಕ್ವಾಶ್ ಮಾಡ್ಸೋಕ್ ಹಾಕಿದ್ದಾರೆ, FIR ತಗೊಂಡು ಅದನ್ನ FIR ನೇ ಸ್ಕ್ವಾಶ್ ಮಾಡಕ್ ಹಾಕಿದ್ದಾರೆ. ಅಂದ್ರೆ ಕಾನೂನು ರೀತಿಯಲ್ಲಿ ಅವಕಾಶ ಇದೆ. ಅಲ್ಲ, ಅವ್ರಿಗೆ ಅವಕಾಶ ಇದೆ. ನಾವು ಅದನ್ನ ಕಾನೂನು ಇದಕ್ಕೆ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಅದಕ್ಕೆಲ್ಲ ಅವಕಾಶ ಕೊಡುವಂತ ವ್ಯವಸ್ಥೆ ಇದೆಯಲ್ಲ. ಈಗ ಒಬ್ಬ ಜನಸಾಮಾನ್ಯ 2,000 ರೂಪಾಯಿ ಸಲುವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿಂತ್ಕೊಂಡಿದ್ದಾನೆ. ಆದ್ರೆ ಇವತ್ತು 4-5 ಕೋಟಿ ರೂಪಾಯಿನ 2,000 ನೋಟ್ ಇಟ್ಕೊಂಡಿದ್ದಾರೆ. ನೋಡೋನಿಗೆ ಏನ್ ಅನ್ಸುತ್ತೆ, ನನ್ನ ಮನೇಲಿ ನನ್ನ ಮಗಳು ಕೇಳ್ತಾಳೆ, ಅಪ್ಪ ನಾವು ಅಮ್ಮ ಹೋಗಿ 2,000 ನಿಂತ್ಕೊಂಡೈತೆ, ಅವರು ಕೋಟಿ ರೂಪಾಯಿ ಐತಲ್ಲ ಹೆಂಗೈತೆ ಅಂತೇಳಿ. ಜನ ಎಕ್ಸ್ಪೆಕ್ಟ್ ಮಾಡೋದಿದೆ ಸರ್. ಕಾನೂನಿಗೆ ಒಬ್ಬ ಜನಸಾಮಾನ್ಯನಿಗೆ ನಂಬಿಕೆ ಬರಬೇಕು ಅಂದ್ರೆ, ಈಗ ಜಯಚಂದ್ರ ಅವ್ರು ಮಿಸಸ್ ಹೇಳ್ತಾ ಇದ್ದಾರೆ, ಇಬ್ಬರು ಮಿನಿಸ್ಟರ್ ದುಡ್ಡಿದೆ ಅಂತಂದ್ರೆ ಆಫೀಸರ್ಸ್ ಹಾಗಿದ್ದಾರೆ, ನೋಡಲ್ ಆಫೀಸರ್ಸ್ ಅವರು ದುಡ್ಡಿಂದು ಅದೇ ತಾನೇ ಅವ್ರು ಹೇಳಿದ್ದು. ಅಂದ್ರೆ ಅವ್ರದ್ದು ಸ್ಟಾಕಿಂಗ್ ಗೊಡೌನ್ ಇಟ್ಕೊಂಡಿದ್ದಾರೆ, ವೇರ್ ಹೌಸ್ ಇಟ್ಕೊಂಡಿದ್ದಾರೆ. ಬ್ಯೂರೋಕ್ರಾಟ್ಸ್ ದೇ ಆರ್ ಹ್ಯಾವಿಂಗ್ ವೇರ್ ಹೌಸ್ ಆಫ್ ಪೊಲಿಟಿಷಿಯನ್ಸ್. ಹೌದ್ ತಾನೆ? ಅವ್ರು ಸ್ವತಃ ಹೆಂಡತಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದೇ ವ್ಯವಹಾರನೇ ನಡೀತಾ ಇದೆ. ಈಗ ಜಯಚಂದ್ರ ಒಬ್ಬರದೇ ಸಿಕ್ಕಿದೆ, ಇನ್ನು ಎಷ್ಟು ಜನರದಿದೆ? IAS ಆಫೀಸರ್ ಇರ್ಬೋದು, IPS ಅಧಿಕಾರಿಗಳು ಇರ್ಬೋದು, ರೆವಿನ್ಯೂ ಆಫೀಸರ್ಸ್ ಇರ್ಬೋದು, ಡೈರೆಕ್ಟ್ಲಿ ಲಿಂಕ್ ಟು ದಿ ಪೊಲಿಟಿಷಿಯನ್ಸ್. ಅವ್ರವ್ರ ಅಧಿಕಾರಿಗಳಿಗೆ ಅವ್ರನ್ನೇ ತಂದಿಟ್ಟಿರ್ತಾರೆ. ಅವ್ರ ದುಡ್ಡನ್ನ, ಅಂದ್ರೆ ಅವ್ರ ಗೊಡೌನ್ ಇದ್ದಂಗೆ. ಆಫೀಸರ್ಸ್ ಅಂದ್ರೆ ಒಂಥರ ಗೋಡೌನ್ ಇದ್ದಂಗೆ, ದುಡ್ಡು ಸ್ಟೋರ್ ಮಾಡಿಬಿಡಂತ ಗೋಡೌನ್ ಇದ್ದಂಗೆ. ಎಲ್ರಿಗೂ ಜಾಹೀರ್ ಆದ್ಮೇಲೆನೂ ಕೂಡ ಇನ್ನೂವರೆಗೂ ಕೂಡ ಏನು ಜನರಿಗೆ ಸಮಾಧಾನ ಆಗುವಂತ ಒಂದೇ ಒಂದು ಆಕ್ಷನ್ ಕೂಡ ತಗೊಂಡಿಲ್ಲ. ಮುಂದೆ ನೀವು ಏನ್ ನಡೀತಾ ಇದೆಯಲ್ಲ, ಅವ್ರು ಇಬ್ಬರು ಮಿನಿಸ್ಟರ್ ಇದ್ದಾರೆ, ಅವ್ರನ್ನ ಸೇಫ್ ಗಾರ್ಡ್ ಆಗೋದ್ರ ಸಲುವಾಗಿ ಹೆಂಗ ಮ್ಯಾನೇಜ್ ಮಾಡಬೇಕು, ಎಲ್ಲರ ತಲೆಯಲ್ಲಿ ಏನಿದೆ, ಹೌ ಟು ಮ್ಯಾನೇಜ್. ಅಲ್ಲ, ಮ್ಯಾನೇಜರ್ಸ್ ತರ ನೀವು ಉಪಯೋಗಿಸ್ತಿದಾರ ಅಂತ. ಈಗ ಒಂದ್ ವೇಳೆ ಏನಾದ್ರೂ ಆ ಹೆಸರುಗಳು, ಈಗ ಇಡಿ ಅಂತೂ ನೋಟಿಸ್ ಜಾರಿ ಮಾಡೋದಕ್ಕೆ ಹಿಂಜರಿಯಲ್ಲ, ಜಾರಿ ಮಾಡ್ಬಿಡ್ತು ಅಂದ್ರೆ ಸರ್ಕಾರಕ್ಕೆ ಮತ್ತೆ ಮುಜುಗರ, ಅವಾಗ ರಿಸನ್ ತಗೊಳ್ಳೇಬೇಕು. ಯಾಕೀಗ ದೂರಾಲೋಚನೆ ಮಾಡ್ತಿಲ್ಲ? ಈ ಒಂದು ಗಾದೆ ಇದೆಯಲ್ಲ, ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತ. ನೋಡಿ, ಈಗ ಚಿಕ್ಕರಾಯಪ್ಪ ಮತ್ತೆ ಜಯಚಂದ್ರ ವಿಚಾರಕ್ಕೆ ಆಗ್ಲೇ ನಾನು ಹೇಳ್ದಂಗೆ ನಮ್ಮ ವಿರೋಧ ಪಕ್ಷಗಳು ಸರಿಯಾಗಿದ್ದಿದ್ರೆ, ಅದಕ್ಕೂ ಹೇಳ್ತೀನಿ ಒಂದು ಕಾರಣ ಏನು ಅಂತ. ಸರಿಯಾಗಿದ್ದಿದ್ರೆ ಚಿಕ್ಕರಾಯಪ್ಪ ಮತ್ತೆ ಜಯಚಂದ್ರನ ಅವತ್ತು ಸಸ್ಪೆಂಡ್ ಮಾಡಿ ಇನ್ನೊಂದು ಮಾಡಿ ಅಂತ ಕೂತ್ಕೊಂಡಿದ್ರಲ್ವಾ ಅಸೆಂಬ್ಲಿಲಿ, ಆ ಸಚಿವರ ಹೆಸರುಗಳು ಹೇಳಿ ಅವರನ್ನು ಅವತ್ತು ರಾಜೀನಾಮೆ ಕೇಳಬಹುದಿತ್ತು. ಯಾಕೆಂದ್ರೆ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಶಾಸನ ಸಭೆಯಲ್ಲಿ ಚಿಕ್ಕರಾಯಪ್ಪನವ್ರ ವಿರುದ್ಧ ಮಾತಾಡಿರ್ತಾರೆ. ಈ ಮೊನ್ನೆ ಇಡೀ ಬೆಳಗಾಂ ಅಧಿವೇಶನದಲ್ಲಿ
ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿಯವರಾಗ್ಲಿ ಜೆಡಿಎಸ್ ಅವರಾಗ್ಲಿ ಯಾವ್ದಾದ್ರು ಒಬ್ಬ ಶಾಸಕರು ಆ ಹಳೆ ಕೇಸನ್ನ ತೆಗೆದು ಚಿಕ್ಕರಾಯಪ್ಪ ಯಾವ್ಯಾವ ಅಕ್ರಮಗಳು ಮಾಡಿದ್ದಾರೆ, ಜಯಚಂದ್ರ ಯಾವ್ಯಾವ ಅಕ್ರಮಗಳು ಮಾಡಿದ್ದಾರೆ, ಗಲಾಟೆ ಮಾಡಿದ್ರು, ಗಲಾಟೆ ಅಲ್ಲ, ನಾನು ಹೇಳ್ತೀನಿ ಗಲಾಟೆ ಅಲ್ಲ ಹಬೀಬ್, ಹೇಳ್ತೀನಿ. ಗೋಮತ್ಸೂದನ್ ಇದಾರಲ್ವಾ, ನೋಡಿ ಏನಾಗಿದೆ ನಮ್ಮ ರಾಜ್ಯದಲ್ಲಿ, ಗೋಮತ್ಸೂದನ್ ಅವರು ಉದಾಹರಣೆ ತಗೊಳ್ತೀನಿ. ನಾನು ಇತ್ತೀಚೆಗೆ ಕೆಲವೊಂದು ದಾಖಲೆಗಳನ್ನ ನೋಡಿ 2001 ಅಥವಾ 2ರಲ್ಲಿ ಅವರು ಸರಿಯಾಗಿ ಡೇಟ್ ಹೇಳ್ತಾರೆ, ವಿಧಾನ ಪರಿಷತ್ತಿನಲ್ಲಿ ಗೋಮತ್ಸೂದನ್ ಅವರು ದಾಖಲೆಗಳ ಸಮೇತವಾಗಿ ಇಟ್ಕೊಂಡು ಕೆಎಡಿಬಿನಲ್ಲಿ ಹೇಗೆ ಅಕ್ರಮಗಳಾಗಿದೆ, ಯಾವ ರೀತಿ ಭೂ ಸ್ವಾಧೀನ ಆಗುತ್ತೆ, ಅದರಿಂದ ಹೇಗೆ ಡಿನೋಟಿಫೈ ಆಗುತ್ತೆ, ಭೂ ಸ್ವಾಧೀನ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಹೇಗೆ ಜಿಪಿಎಗಳನ್ನ ಕೆಎಡಿಬಿ ಅಧಿಕಾರಿಗಳೇ ಆವತ್ತಿದ್ದಂತ ತಮ್ಮಣ್ಣನವರು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಬಹಳ ವಿಸ್ತೃತವಾಗಿ ದಾಖಲೆಗಳ ಸಮೇತವಾಗಿ ಆವತ್ತು ವಿಧಾನ ಪರಿಷತ್ನಲ್ಲಿ ವಾದ ಮಂಡಿಸ್ತಾರೆ, ಚರ್ಚೆ ಆಗುತ್ತೆ. ಗೋಮತ್ಸೂದನ್ ಅವರು ಕೇಳ್ತಾ ಇದ್ದಾರೆ, ಯಾಕಂದ್ರೆ ನಾನು ಅವ್ರಿಗೆ ಅವರು ಹಲವು ತತ್ವ ಸಿದ್ಧಾಂತಗಳನ್ನ ನಾನು ಒಪ್ಕೊಳ್ಳೋದಿಲ್ಲ, ನಾವು ಸಹಮತ ಇಲ್ಲ. ಆದ್ರೆ ಅವರು ಮಾಡಿರುವಂತಹ ಏನು ಭಾಷಣವನ್ನ ಅಥವಾ ವಿಧಾನಸಭಾ ಪರಿಷತ್ನಲ್ಲಿ ಮಂಡಿಸಿದಂತಹ ದಾಖಲೆಗಳನ್ನ ಮಾತಾಡದಂತದನ್ನ ನಾನು ನೋಡಿದೆ ಇತ್ತೀಚೆಗೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತಿರುವಂತಹ ಯಾವುದೇ ಒಬ್ಬ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಯಾರಾದ್ರೂ ಒಬ್ಬ ಶಾಸಕರು ಅಷ್ಟು ಅಧ್ಯಯನಶೀಲವಾಗಿ ಇತ್ತೀಚಿನ ಕಳೆದ 5 ವರ್ಷಗಳಲ್ಲಿ ಗೋಮತ್ಸೂದನ್ ಅವರು ನನಗೆ ಗೊತ್ತಿರೋ ಹಾಗೆ ಒಂದು 4-5 ವರ್ಷಗಳ ಹಿಂದೆ, ಬಹುಶಃ ಆವತ್ತು ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ಅಥವಾ ಬಿಜೆಪಿ ಇತ್ತು ಗೊತ್ತಿಲ್ಲ, ಮೈಸೂರಿನಲ್ಲಾದಂತಹ ಒತ್ತುವರಿ ಬಗ್ಗೆ ಒಂದಷ್ಟು ಮಾತಾಡಿದ್ರು, ಕೇಸ್ಗಳು ಹಾಕಿದ್ರು. ಇತ್ತೀಚಿನ 4 ವರ್ಷದಲ್ಲಿ ನೋಡಿ ಅವರದೇ ಮಿನಿಸ್ಟರ್ ಬಗ್ಗೆ, ಅವರೇ ಪಕ್ಷದವರ ಬಗ್ಗೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಯಾವೊಬ್ಬ ಶಾಸಕ ಎಸಿಬಿನಲ್ಲಾಗ್ಲಿ ಲೋಕಾಯುಕ್ತದಲ್ಲಾಗ್ಲಿ ಇರುವಂತಹ ವ್ಯವಸ್ಥೆಯಲ್ಲಿ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಾ ಇದ್ದಾನೆ? ನಮಗೆ ಸಮಸ್ಯೆ ಬರ್ತಿರೋದು ಇವತ್ತು ಯಾವ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನಾವು ಕೊಡ್ತಾರ ಅಂತ ಚರ್ಚೆ ಮಾಡ್ತಾ ಇದ್ದೀವೋ, ಆ ಭ್ರಷ್ಟ ಸಚಿವರು, ಆ ದುಷ್ಟರು, ಆ ಅಕ್ರಮಿಗಳು ಬೆಳಗಾಂನ ಅಧಿವೇಶನದಲ್ಲೇ ಕೊಡುವಂತ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಮಾಡಬೇಕಾಗಿತ್ತು. ನಮ್ಮ ದೌರ್ಭಾಗ್ಯ ಏನು ಅಂದ್ರೆ ಇವತ್ತು ನಮ್ಮ ಶಾಸಕರಾಗ್ತಿರುವಂತವರು ರಿಯಲ್ ಎಸ್ಟೇಟ್ ಇಂದ 5 ಬೆಳ್ಳಗೆ 5 ಉಂಗುರ ಹಾಕೊಂಡು ಕುತ್ತಿಗೆಗೆ ನಾಯಿ ಚೈನ್ ಹಾಕೊಂಡ್ ಬರುವಂತವ್ರನ್ನ, ತಲೆ ಹಿಡುಕರನ್ನ, ಲಂಪಟರನ್ನ, ಇನ್ಯಾವುದೋ ಒಂದು ರೀತಿಯಲ್ಲಿ ತಮ್ಮ ಕಾಲೊತ್ತವ್ರನ್ನ ಅಥವಾ ತಮ್ಮ ಸಖಿಯರನ್ನ, ಇದು ನಮ್ಮ ದೌರ್ಭಾಗ್ಯ ಆಗೋಗಿದೆ. ಹಾಗಾಗಿ ಅಲ್ಲಿರಬೇಕಾದಂತ ಕ್ವಾಲಿಟಿ ಏನಿದೆ, ಈಗ ನನಗಂತೂ 2008ರಿಂದ 2013ರಲ್ಲಿ ಬಂದಂತ ಶಾಸಕರು ನೋಡಿದ್ರೆ, ಶಾಸನ ರಚನೆ ಮಾಡೋನು, ಒಂದು ಲಾತರವನ್ನು ಅಮೆಂಡ್ಮೆಂಟ್ ಮಾಡುವಂತವನು ಒಬ್ಬ, ಅದರಲ್ಲಿ ಒಂದು 5-10 ಜನಕ್ಕೂ 2008ರಿಂದ 2013ರಲ್ಲಿ ಇದ್ದಂತಹ ಶಾಸಕರಲ್ಲಿ ಒಂದು ಬಿಲ್ ಡ್ರಾಫ್ಟ್ ಮಾಡುವಂತ ಕನಿಷ್ಠ ಯೋಗ್ಯತೆಯೂ ಇರಲಿಲ್ಲ ಅಂತ ನನಗನ್ಸುತ್ತೆ. ಇವತ್ತು 2013ರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಅದು ಬಹುಶಃ 10ರಿಂದ ಒಂದು 20 ಕೇರಿರಬಹುದು. ಆದರೆ ಇವತ್ತಿಗೂ ಅದೇ ವಾತಾವರಣ ಇದೆ. ಇದು ಚರ್ಚೆ ಆಗಬೇಕಾಗಿತ್ತು. ನಮ್ಮ ಏನು ಇದರಲ್ಲಿ ಇವತ್ತು ಸಂಸತ್ ಏನಾಗ್ತಿದೆ ಅದ್ರ ಬಗ್ಗೆ ಬಿಟ್ಬಿಡೋಣ. ಆದ್ರೆ ವಿಧಾನಸಭೆ, ವಿಧಾನ ಪರಿಷತ್ ಸಭಾಧ್ಯಕ್ಷರು, ಸಭಾಪತಿಗಳು ಕರ್ಕೊಂಡು ಕೂಡ್ರಿಸಿ ಚರ್ಚೆ ಮಾಡಿ ನೀವು ಈ ಕೆಲಸ ಮಾಡ್ರಪ್ಪ ಅಂತ ಹೇಳಬೇಕಾಗಿತ್ತು. ಮುಖ್ಯಮಂತ್ರಿಗಳು ಅದು ಮಾಡಬೇಕಾಗಿತ್ತು. ವಿರೋಧ ಪಕ್ಷದ ನಾಯಕರು ಚರ್ಚೆಯಲ್ಲಿ ಕೂತ್ಕೊಂಡು ಭಾಗವಹಿಸಿ ಅವರೊಂದು ಮಾರ್ಗದರ್ಶನ ಕೊಡಬೇಕಾಗಿತ್ತು. ಎಲ್ಲ ಹೋಗ್ತಾ ಇದೆ, ನಾವು ಇವತ್ತು ಮಾಧ್ಯಮಗಳ ಮೂಲಕ ನ್ಯಾಯ ಪಡ್ಕೊಳ್ಳೋಕೆ ಹೋಗ್ತಾ ಇದೀವಿ. ನ್ಯಾಯವನ್ನ ಮತ್ತೆ ಕಾನೂನನ್ನ ಪಾಲನೆ ಮಾಡೋದಕ್ಕೆ ಕೇಳ್ಕೊಳ್ತಾ ಇದೀವಿ. ಮಾಡಬೇಕಾಗಿದ್ದು ಅವರು, ನಾವೆಲ್ಲವನ್ನೂ ಅವ್ರ ಕೈ ಕೊಟ್ಟು ನಾವು ಬೀದಿನಲ್ಲಿ ಬಾಯ್ ಪಡ್ಕೊಳ್ತಾ ಇದೀವಿ. ಕೇಳಿಸ್ಕೊಳ್ತಾ ಇದ್ರೆ ಸಾಕಷ್ಟು ಅಸಮಾಧಾನ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಕರ್ನಾಟಕದ ಪ್ರಜ್ಞಾವಂತ ವ್ಯಕ್ತಿಯಾಗಿ ಏನ್ ಹೇಳ್ತೀರಾ? ಈಗ ಈ ಇಬ್ಬರು ಸಚಿವರ ಇಶ್ಯೂಗೂ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಒಂದಷ್ಟು ಗಟ್ಟಿ ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನೋಡಿ, ಎಲ್ಲೋ ಒಂದು ಕಡೆ ಅಪರಾಧಿಗಳಿಗೆ ಅನೇಕ ಕಾರಣಗಳಿಗೋಸ್ಕರವಾಗಿ ರಕ್ಷಣೆ ಸಿಕ್ಕ ಹೋಗ್ಬಿಡುತ್ತೆ. ನಾನು ರವಿಕೃಷ್ಣ ರೆಡ್ಡಿ ಅವರು ಹೇಳಿದಂತ ಹೋರಾಟದಿರಲಿ, ಅದಾದ ನಂತರ ಇತ್ತೀಚೆಗೂ ಸಹ ನನ್ನ ಈಗ 6 ತಿಂಗಳ ಮುಂಚೆ ನನ್ನ ಅವಧಿ ಮುಗಿತು. ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳ ಬಗ್ಗೆ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯನ ಮುಚ್ಚಿ ಹಾಕಿಬಿಟ್ರು. 3.25 ಲಕ್ಷ ಕೋಟಿ ವಿದ್ಯಾರ್ಥಿಗಳಿಗೆ ಹಾಕಿದ್ರು. ಇಡೀ ಹಗರಣ ತೆಗೆದಿಟ್ಟೆ, ಏನೂ ಆಗ್ಲಿಲ್ಲ. ಭಕ್ತವತ್ಸಲಂ ಕಮಿಟಿ ರಿಪೋರ್ಟ್ ಬಂತು, ಏನೂ ಮಾಡಕ್ಕಾಗಿಲ್ಲ ಅವ್ರನ್ನ. ಅಷ್ಟು ಪ್ರಬಲವಾದಂತ ವ್ಯಕ್ತಿತ್ವಗಳಿದ್ದಾವೆ ಅವರು. ಇನ್ನೊಂದು ಮಾತು ಹೇಳ್ತೇನೆ, ನಾನು ಬಿಟ್ಟು ಬರೋದಕ್ಕಿಂತ ಮುಂಚೆ ಕಳೆದ 1 ವರ್ಷಗಳ ಕಾಲ ನಾನು ಹೋರಾಟ ಮಾಡಿದೆ. ನಾನು ಸದನ ಸಮಿತಿಯ ಅಧ್ಯಕ್ಷನಾಗಿ ರಿಪೋರ್ಟ್ ಅನ್ನು ಕೊಟ್ಟಿದ್ದೇನೆ. ಅದು ಯಾವುದು, ಇವರಿಷ್ಟೆಲ್ಲ ಮಾತನಾಡ್ತಾರಲ್ಲ ಅಲ್ಪಸಂಖ್ಯಾತರು ಅಂತೇಳಿ, ಮುಸಲ್ಮಾನರ ಅತ್ಯಂತ ಪವಿತ್ರವಾದಂತ ವಕ್ಫ್ ಆಸ್ತಿ 57,000 ಎಕರೆ ಭೂಮಿಯನ್ನ ಎಲ್ಲ ನುಂಗಿ ನೀರು ಕುಡಿದಿದ್ದಾರೆ. ಎಲ್ಲ ಮುಸ್ಲಿಂ ರಾಜಕಾರಣಿಗಳು ನುಂಗಿ ನೀರು ಕುಡಿದಿರೋದ್ರಲ್ಲಿ ಅವರು ಇವರು ಅಂತ ಇಲ್ಲ. ಅದ್ರ ಬೆಲೆ ಇವತ್ತು 15 ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ. ನಿಜ, ಖಂಡಿತ ಮಾಡಿದಿರ. ಈ ಮಂತ್ರಿಗಳ ರಾಜೀನಾಮೆಗೆ ಸರ್ ಸಮಯ ಕಡಿಮೆ ಇದೆ. ಈ ಮಂತ್ರಿಗಳ ರಾಜೀನಾಮೆಗೆ ಸರ್ಕಾರ ಆಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಎಚ್ಚೆತ್ಕೋಬೇಕಾ ಅನ್ನೋಂಥದ್ದು. ಅವ್ರದ್ದು ಕೂಡ ನೋಟಿಸ್ ಜಾರಿಯಾಗಿ ಎಲ್ಲ ಒಂದೇ ಸಂಗತಿ ರೀ. ಹಬೀಬ್ ಒಂದೇ ಸಂಗತಿ, ಅವರ ಹತ್ರ ಇದು ಹಗರಣ ಈಚೆ ಬರೋ ತನಕ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ತೆಗೆದುಕೊಳ್ಳುವಂತ ಪ್ರಶ್ನೆನೇ ಇಲ್ಲ, ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ
ಈ ಎಲ್ಲ ಹಣವನ್ನ ಅವರು ಸಂಗ್ರಹ ಮಾಡ್ತಾ ಇದ್ದಿದ್ದು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆನೆ. ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಯಾರ್ಯಾರು ಎಷ್ಟೆಷ್ಟು ಹಣ ಮಾಡಿದ್ದಾರೆ ಅಂತೇಳಿ? ಎಲ್ರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳಿಗೆ. ಅವ್ರೇನು ಮಾಧ್ಯಮ ಹೇಳಿದ ಮೇಲೆ ಭ್ರಷ್ಟ ಅಂತ ಗೊತ್ತಾ ಅವ್ರಿಗೆ? ಅವ್ರಿಗೆ ಮುಂಚೆ ಗೊತ್ತಿಲ್ವಾ? ಅವ್ರ ಹತ್ರ ಇಂಟೆಲಿಜೆನ್ಸ್ ವಿಂಗ್ ಇದೆ. ಇಂಟೆಲಿಜೆನ್ಸ್ ವಿಂಗ್ ಅವ್ರ ಏನ್ ಕತ್ತೆ ಕಾಯ್ತಾರ ಅವರು? ಅವ್ರೇನ್ ಅದ್ರ ಜೊತೆಗೆ ನೋಡಿ, ಇವತ್ತು ಸಭಾಪತಿಗಳು, ಇವತ್ತು ನಮ್ಮ ರಾಜ್ಯದ ಒಬ್ಬ ಸಭಾಪತಿ ಏನು ಸ್ಪೀಕರ್ ಇದು ವಿಧಾನಸಭೆಗೆ ಏನಂತಾರೆ ಸಭಾಪತಿನೇ ಅಲ್ವಾ? ಅಲ್ಲ, ಸಭಾಧ್ಯಕ್ಷರೇ ಬೆಂಗಳೂರಿನಲ್ಲಿ ಕೆರೆಯರ್ ಒತ್ತುವರಿ ಇದ್ರ ಬಗ್ಗೆ ಸದನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ಮತ್ತೆ ಅದೇ ಸಭಾಪತಿಗಳಾಗಿದ್ದಾರೆ. ಇದು ಪೂರ್ತಿಯಾಗಿ ಕಾನೂನು ಬಾಹಿರ. ಕೆಲವೊಂದು ಜನ ಮಾತಾಡ್ಕೊಳ್ತಿರೋದೇನಾದ್ರೆ ಸಭಾಧ್ಯಕ್ಷರೇ ನೇರವಾಗಿ ಡೀಲ್ ಕುತ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ. ಹಾಗಾಗಿ ಇಂತಹ ವ್ಯಕ್ತಿ ಇವತ್ತು ಹೋಗ್ಬಿಟ್ಟು ಅದೇ ಮೇಟಿ ಕಚ್ಚೆ ಬಿಚ್ಚೋಗಿರುವಂತಹ ಮೇಟಿ ನಾಳೆ ಬಂದು ಸದನದಲ್ಲಿ ಕೂತ್ಕೊಳ್ತಾರೆ. ಇನ್ನೊಂದಷ್ಟು ಜನ MLAಗಳು ಇದೇ ಕೆಲಸ ಮಾಡಿರೋರು ಭ್ರಷ್ಟಾಚಾರದ ಕೇಸಲ್ಲಿ ರಾಜೀನಾಮೆ ಕೊಡ್ತಾರೆ ಯಾವುದಕ್ಕೆ, ಮಂತ್ರಿಗಿರಿಗೆ. ಆದ್ರೆ ಅವರು ಶಾಸಕರಾಗಿ ಮುಂದುವರಿಯೋದಕ್ಕೆ ಓಕೆ. ಇದು ಎಂತಹ ಪರಿಸ್ಥಿತಿ? ಶಾಸನ ಸಭೆಯಲ್ಲಿ ಸಭಾಧ್ಯಕ್ಷರಾದವ್ರಿಗೂ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲ. ತಮ್ಮ ಅಕ್ಕಪಕ್ಕ ಇರುವಂತವ್ರಿಗೂ, ಶಾಸಕರಾಗಿರುವಂತಹ ಈ ದುಷ್ಟ ಶಾಸಕರು, ಭ್ರಷ್ಟ ಶಾಸಕರ ಅಕ್ಕಪಕ್ಕದಲ್ಲಿರೋ ಅಂತಹ ಒಳ್ಳೆ ಶಾಸಕರಿಗೂ ಇವತ್ತು ಯಾವುದೇ ಒಂದು ನೈತಿಕತೆ ಇಲ್ಲ. ಹಾಗಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಬಯಸ್ತಾ ಇದೀವಿ, ಏನ್ ಇದಾಗ್ಬಿಡ್ಲಿ ಆಗ್ಬಿಡ್ಲಿ. ಯಾಕೆಂದ್ರೆ ಮುಖ್ಯಮಂತ್ರಿಗಳಲ್ಲಿ ಯಾಕೆ ಬಯಸ್ತಿದೀವಿ ಅಂದ್ರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖ್ಯಮಂತ್ರಿಗಳಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿಗಳು. ಅಟ್ಲೀಸ್ಟ್ ದಂಡನಾಯಕ, ಅವರು ರಾಜ್ಯದ ದಂಡನಾಯಕ. ಅವರಾದ್ರೂ ಒಂದಷ್ಟು ತೀರ್ಮಾನ ತೆಗೆದುಕೊಳ್ಳಿ, ಅದನ್ನ ಲಘುವಾಗಿ ತೆಗೆದುಕೊಳ್ಳೋ ಬದಲಾಗಿ, ನಿರ್ಲಕ್ಷ್ಯ ಮಾಡೋ ಬದಲಾಗಿ ಸಡನ್ ಆಗಿ ತೆಗೆದುಕೊಳ್ಳಿ ಅನ್ನೋಂಥದ್ದು. ನೋಡಿ, ಯಾವತ್ತಿಗೂ ಕೂಡ ಜನಸಾಮಾನ್ಯರು ಏನ್ ಬಯಸ್ತಾರೆ, ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅವ್ರ ಪಕ್ಷ ವೈಯಕ್ತಿಕವಾಗಿ ನಾವು ಯಾವತ್ತಿಗೂ ನಿಂದನೆ ಮಾಡ್ತಾ ಇಲ್ಲ. ಆದ್ರೆ ಜನ ಆ ಸ್ಥಾನಕ್ಕೆ ಒಂದು ಗೌರವ ಕೊಡ್ತಾರೆ. ಆ ಸ್ಥಾನ ಬಲ ಕೊಡಬೇಕು, ಜನರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಕೊಡಬೇಕು. ಈಗ ಏನಾಗ್ತಾ ಇದೆ ನೋಡಿ, ಕಳೆದ ನವೆಂಬರ್ 8 ನಂತರ ಡಿಮಾನಿಟೈಸೇಷನ್ ಆದ ನಂತರ ಯಾವ ವ್ಯಕ್ತಿ ಕ್ಯೂನಲ್ಲಿ ನಿಂತಿದ್ದಾನೆ ಅವನಿಗೆ ಒಂದು ಫೀಲಿಂಗ್ ಇದೆ, ನಾನು ಕ್ಯೂನಲ್ಲಿ ನಿಂತಿದ್ದೀನಿ 2000 ಸಲುವಾಗಿ. ಆದ್ರೆ ಅಲ್ಲಿ ಅವನ ಹತ್ರ ಅವನೇನು ಆಫೀಸರ್ ಸಿಕ್ನಲ್ಲ, ಜಯಚಂದ್ರನೋ ಚಿತ್ರಯಪ್ಪನೋ ಕೋಟಿಗಟ್ಟಲೆ ದುಡ್ಡು ಸಿಕ್ತಲ್ಲ, ಅವನಿಗೆ ಏನಾಗ್ತಾ ಇದೆ? ಅವನಿಗೆ ಏನಾದ್ರು ಶಿಕ್ಷೆ ಆಯ್ತಾ? ಇಟ್ ಈಸ್ ಅ ಫೀಲಿಂಗ್ ಆಫ್ ಅ ವೆರಿ ಕಾಮನ್ ಮ್ಯಾನ್. ಪ್ರಜ್ಞಾವಂತ ಮನುಷ್ಯ ಪ್ರಜೆ ತಲೆಯಲ್ಲಿ ಬರ್ತಾ ಇದೆ, ನಾನು ಕ್ಯೂನಲ್ಲಿ ನಿಂತಿದ್ದೀನಪ್ಪ, ಅವನಿಗೇನಾದ್ರು ಆಯ್ತಾ? ಇವು ಟೆಕ್ನಿಕಲಿ ನಾನ್ ಟೆಕ್ನಿಕಲಿ ಏನಾದ್ರೂ ಇರ್ಬೋದು. ಆ ಜನಸಾಮಾನ್ಯನಿಗೆ ನ್ಯಾಯ ಕೊಡಿಸುವಂತಹ ಸರ್ವೋಚ್ಚ ಅಧಿಕಾರ ಮುಖ್ಯಮಂತ್ರಿಗಳಿಗಿದೆ. ಮುಖ್ಯಮಂತ್ರಿಗಳಿಗೆ ಏನ್ ಮಾಡ್ಬೇಕು? ಈಗ ತಕ್ಷಣನೇ ಹೆಸರು ಕೇಳಿ ಬಂದಿದ್ಯಾ, ಕಿತ್ತು ಬಿಸಾಕ್ಬೇಕು. ಇವತ್ತೇ ಕಿತ್ತು ಬಿಸಾಕಿದ್ರೆ ನಿಜ ಹೇಳ್ತೇನೆ. ಅವತ್ತು 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ರೋಷನ್ ಬೇಗು ಮತ್ತೆ DK ಶಿವಕುಮಾರ್ ದೊರೆಸ್ವಾಮಿ ಒಂದು ಪತ್ರ ಬರೆದು ಅನ್ನೋ ಕಾರಣಕ್ಕಾಗಿನೇ ತಗೊಳ್ಳಿಲ್ಲ. ಮುಂದಿನ 6 ತಿಂಗಳು ಎಲ್ಲಿ ಹೋಯ್ತು ಇವತ್ತು ಆ ನೈತಿಕತೆ? ಅಲ್ಲ, ಸಾಕಷ್ಟಿದೆ ಅಂತ ಉದಾಹರಣೆಗಳಿದೆ. ಇವತ್ತೇನಾದ್ರೂ ಮುಖ್ಯಮಂತ್ರಿಗಳು ಆ ರೀತಿ ಏನಾದ್ರೂ ಹೆಜ್ಜೆ ತಗೊಂಡ್ರೆ ನಿಜವಾಗ್ಲೂ ಹಾಡು ಹೊಗಳ್ತಾರೆ. ಇರ್ರೆಸ್ಪೆಕ್ಟಿವ್ ಮಠಣ್ಣವರವರೇ, ಸಮಸ್ಯೆ ಇರೋದು ರೋಷನ್ ಬೇಗು ಅಥವಾ DKC ಮುಖ್ಯಮಂತ್ರಿಗಳ ಪರಮಾಪ್ತರಲ್ಲ. ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರುಗಳು ಮುಖ್ಯಮಂತ್ರಿಗಳ. ಚುಟ್ಕಾಗಿ ಕೊನೆಯದಾಗಿ ಏನ್ ಹೇಳ್ತೀರಿ? ಚುಟ್ಕಾಗಿ ಪರಮಾಪ್ತರ ಬಗ್ಗೆ ಏನಾದ್ರು ಕ್ರಮ ಜರುಗಿಸ್ತಾರ CM? ಇಲ್ಲ, ಯಾವ ಕಾರಣಕ್ಕೂ ಜರುಗಿಸುವಂತ ಶಕ್ತಿಯೂ ಇಲ್ಲ. ಯಾಕೆಂದ್ರೆ ಅವರಿಬ್ರು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ಸ್, ಅವರಿಬ್ರು. ಇವರು ಹೈಕಮಾಂಡ್ಗೆ ಉತ್ತರ ಪ್ರದೇಶದ ಚುನಾವಣೆಗೆ ಹಣ ಸರಬರಾಜು ಮಾಡಬೇಕಾದ್ರೆ ಇರುವಂತ ಸೋರ್ಸ್ಗಳು ಅವರೇನೆ. ಆ ಕಾರಣಕ್ಕೋಸ್ಕರವಾಗಿ ಅವ್ರ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರೀ ನೋಟಿಸ್ ಜಾರಿ ಮಾಡಿದ್ರು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳಲ್ಲ. ಅವ್ರನ್ನ ಅರೆಸ್ಟ್ ಮಾಡೋ ತನಕ ಅವರು ಮಂತ್ರಿಗಳಾಗಿ ಮುಂದುವರಿತಾರೆ. ಓಕೆ ಸರ್, ಥ್ಯಾಂಕ್ ಯು ಮಧುಸೂದನ್ ಅವರೇ, ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಚುಟುಕಾಗಿ ಕೊನೆಯದಾಗಿ ಏನಾದ್ರು ಮುಖ್ಯಮಂತ್ರಿಗಳು ಆಗ್ಲೇ ನಾನು ಶುರುವಿನಲ್ಲಿ ಹೇಳ್ದಂಗೆ ಇವತ್ತು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಸರ್ಕಾರವನ್ನ ಯಾವ ರೀತಿ ನಾವು ಒಳ್ಳೆ ತರದಲ್ಲಿ ನಡೆಸಬೇಕು ಅಂತ ಬಹಳ ಉತ್ತಮವಾಗಿ ಒಳ್ಳೆ ಆಡಳಿತ ಕೊಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಸಭೆ ಸೇರಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಸಂಪುಟ ದರ್ಜೆ ಸಚಿವರನ್ನೆಲ್ಲ ಕೂಡಿಸ್ಕೊಂಡು ಒಂದು ರಾಜ್ಯಕ್ಕೆ ಒಂದು ಮುನ್ನಡೆ ಕೊಡುವಂತಹ ಒಂದು ನೈತಿಕವಾದ ಒಂದು ಇದು ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ರೆಸ್ಟ್ ತಗೊಳ್ತಾ ಇದ್ದಾರೆ, ಮಂತ್ರಾಲೋಚನೆಯಲ್ಲಿ ಮುಳುಗಿದ್ದಾರೆ. ಅದು ಯಶಸ್ವಿ ಆಗಲಿ, ರಾಜ್ಯಕ್ಕೆ ನಾಳೆಯಿಂದ ಒಳ್ಳೆಯ ದಿನಗಳು ಬರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಠಣ್ಣ ಅವರು, ತಮಗೂ ಕೂಡ ಧನ್ಯವಾದ. ಇಡೀ ದೇಶದ ಜನ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಏನೋ ಒಂದು ಆಂದೋಲನದಲ್ಲಿ ಬೇರೆ ರೀತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹಿಂಗಾಗಿ ಕರ್ನಾಟಕದ್ದು ಕೂಡ ಒಂದು ಕೊಡುಗೆ ಇರಬೇಕು, ಮುಖ್ಯಮಂತ್ರಿಗಳದ್ದು ಒಂದು ಕೊಡುಗೆ ಇರಬೇಕು, ರಾಜ್ಯ ಸರ್ಕಾರದ್ದು ಕೂಡ ಕೊಡುಗೆ ಇರಬೇಕು. ಇಂಥ ಸಂದರ್ಭದಲ್ಲಿ ಆ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡವ್ರನ್ನ ಪೋಷಣೆ ಮಾಡೋಕ್ಕಿಂತ ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂತ ಒಂದು ಪ್ರಯತ್ನ ಆದ್ರೆ ಜನಕ್ಕೆ ನಿಜಕ್ಕೂ ಕೂಡ
ರಾಜಕೀಯದ ಮೇಲೆ ಒಂದು ಗೌರವ ಇರ್ತದೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ಇಬ್ಬರಿಗೂ ಕೂಡ ಧನ್ಯವಾದಗಳು. ಗಿರೀಶ್ ಮಠಣ್ಣ ಅವರು ಮತ್ತು ರವಿಕೃಷ್ಣ ರೆಡ್ಡಿ ಅವರು ಹೇಳಿರ್ತಕ್ಕಂಥ ಮಾತಿನ ಹೂರಣ ಇಷ್ಟೇ. ಕಳೆದ 3.5 ವರ್ಷಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಮೇಲೂ ಕೂಡ ಇದೇ ಆರೋಪ ಇದೆ. ಯಾವುದೇ ಆರೋಪಗಳು ಭ್ರಷ್ಟಾಚಾರಗಳಿಗೆ ಏನೇ ಕೇಳಿಬಂದ್ರು ಬಹಳ ವಿಳಂಬ ಧೋರಣೆಯನ್ನ ಅನುಸರಿಸ್ತೀರಿ, ನಂತರ ಅದು ಜಗಜ್ಜಾಹೀರಾದಾಗ ಅದಕ್ಕೆ ನೀವು ಕ್ರಮವನ್ನು ಜರುಗಿಸ್ತೀರಿ. ಹಾಗಾಗೋದು ಬೇಡ. ಹಾಗಾದ್ರೆ ಎಲ್ಲದ ಒಂದು ನೈತಿಕತೆಯ ಪ್ರಶ್ನೆ ಮತ್ತೆ ಮತ್ತೆ ಎದ್ದೇಳುತ್ತೆ, ದೊಡ್ಡ ಹೊಡೆತ ಬೀಳುತ್ತೆ ಪಕ್ಷಕ್ಕೆ ಅನ್ನುವಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ತಾರ. ಈ ಒಂದು ಭಾರತೀಯವರ ವಿಚಾರದಲ್ಲಾದ್ರೂ ಕೂಡ ಇನ್ನುಳಿದಿರ್ತಕ್ಕಂಥ ಇಬ್ಬರು ಸಚಿವರು ಅದು ಆಗ್ಲಿ ಅಥವಾ ಈ ಸೆಕ್ಸಿಡಿ ಇನ್ನೂ ಇದಾವೆ ಅಂತ ಹೇಳ್ತಿದಾರಲ್ಲ, ನೀವು ಇಂಟೆಲಿಜೆನ್ಸ್ ಇಂದ ತರಿಸ್ಕೋಬಹುದು, ಅವ್ರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬಹುದು, ನಿಮ್ಮ ಒಂದು ಘನತೆನಾದ್ರೂ ಉಳಿಸ್ಕೋಬಹುದಾ ಅನ್ನೋಂಥ ಒಂದು ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.